नामिने नमः। ॐ विष्णुपदाय कृष्णपृष्ठाय भूतले श्रीमते भक्तिवेदान्त स्वामिन्निति नामिने नमस्ते सारस्वते देवे गौरवाणी प्रचारिणे निर्विशेषा शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरा भक्तवृंदा यशोमती नंदन ब्रजबरनागर गोकुलरञ्जन काना यशोमती नंदन ब्रजबरनागर गोकुलरञ्जन काना गोपीपराणधन मदन मनोहर कालियधमन विदाना गोपीपराणधन मदन मनोहर कालियदमन विधाना आमल हरिना अमिय विलासा विपिन पुरंदर नवीन नागर बर वंशीवदन सुवासा आमल हरिनाम अमिय विलासा विपिन पुरंदर नवीन नागर बर वंशीवदन सुवासा ब्रज जन पालन असुर कुलनाशन नंद गोधन रखवाला ब्रज जन पालन असुर कुलनाशन नंद गोधन रखवाला गोविंद माधव नवनीत तस्कर सुंदर नंद गोपाला गोविंद माधव नवनीत तस्कर सुंदर नंद गोपाला यमुना तटचर गोपी बसन हर रास रसिक कृपा मोया यमुना तटचर गोपी बसन हर रास रसिक कृपा मोया श्री राधा वल्लभ वृंदावन नटवर भक्ति विनोदाश्रया श्री राधा वल्लभ वृंदावन नटवर भक्ति विनोदाश्रया हरे कृष्णा 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 हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्णा कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे हरे जय राधा गोविंद राधे जय दामोदर राधे जय कृष्ण बलराम जय कृष्ण बलराम जय जगन्नाथा बलदेवा
सुभद्रमाय जय सुदर्शन जय लक्ष्मी नरसिंह जय अनंत दे प्रहलाद नरसिंह जय अनंत दे जय गौरनिताय 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 जय गौरनिताय जय जय प्रभुपाद 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 जय जय प्रभुपाद ಹರಿನಾಮ ಸಂಕೀರ್ತನ್ ಕಿ ಜೈ ಶ್ರೀಲ ಪ್ರಭುಪಾದ ಕಿ ಜೈ. ಯಾರಾದರೂ ಮಂಗಳಾಚರಣೆ ಹೇಳಲಿಕ್ಕೆ ಇಷ್ಟಪಡ್ತಾರೆ ಆನ್ ಮಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಾರಾಯಣ ಪ್ರಸಾದ್ ಪ್ರಭುಗಳೇ ಹೇಳಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪ್ನದಾತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಗಣ ರಘುನಾಥಿನಾಥಿತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ ರಾಮ ಹರೇ ಹರೇ. ಧನ್ಯವಾದ ಪ್ರಭು. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಸುರಭ್ಯೇ ನಮಃ. ಓಂ ಸುರಭ್ಯೇ ನಮಃ. ಓಂ ಸುರಭ್ಯೇ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ. ಓಂ ವಿಷ್ಣುಪಾದ ಕೃಷ್ಣಪ್ರೇಷ್ಠಾಯ ಪುತ್ರೇಶಂತಿ ಭಕ್ತಿರಾಘವ ಸ್ವಾಮಿ ಗೌರಸೇವ ಸದಾ ನಿಮಿತ್ತಾತ್ಮನೆ ವಾದೋ ಪೂಪಾದ ಪದ್ಮಶ್ರೀ ಪ್ರಚಂಡ. ಹರೇ ಕೃಷ್ಣ. ಎಲ್ರೂ ಧನ್ಯವಾದಗಳು. ಎಲ್ಲರೂ ಸೇರಿದ್ದೀರಿ. ಶುರು ಮಾಡೋಣ ಓದ್ಲಿಕ್ಕೆ, ಅಧ್ಯಯನ ಮಾಡ್ಲಿಕ್ಕೆ. ನಿನ್ನೆ ಎಲ್ಲಿ ತನಕ ಓದಿದ್ದೇವೆ ಅಂತ 38ನೇ ಶ್ಲೋಕ ತನಕ ಓದಿದ್ದೇವೆ. ಒಂದು ನಿಮಿಷ ಮ್ಯೂಟ್ ಮಾಡ್ತೀನಿ ಎಲ್ಲರಿಗೂ. ಹರೇ ಕೃಷ್ಣ. ಭಗವಂತ ಮತ್ತು ವೈಷ್ಣವರ ಅನುಗ್ರಹದಿಂದ ಇವತ್ತು ಕೂಡ ನಾವು ಚೆನ್ನಾಗಿ ಓದಲಿಕ್ಕೆ ಪ್ರಯತ್ನ ಪಡೋಣ, ಅರ್ಥ ಮಾಡಿಸಿಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಅದರಿಂದ ಭಗವಂತನಿಗೆ, ಎಲ್ಲ ವೈಷ್ಣವರಿಗೂ ಖುಷಿ ಆಗತ್ತೆ. ಅವರಿಗೆ ಖುಷಿ ಕೊಡೋದು, ಅವರಿಗೆ ಖುಷಿ ಕೊಡೋದೇ ನಮ್ಮ ಧ್ಯೇಯ ಆಗಿರಬೇಕು. ನಾವು 1 ಗಂಟೆ ಅರ್ಧ ಗಂಟೆ ಕೂತು ಮಾಡಿದ್ರಿಂದ ಖಂಡಿತವಾಗಿ ಅದಕ್ಕೆ ಇದನ್ನ ಈ ರೀತಿಯ ವಿಚಾರವನ್ನ ಅಥವಾ ಓದೋದಾಗ್ಲಿ ಡಿಸ್ಕಷನ್ ಮಾಡೋದಾಗ್ಲಿ ಇದಕ್ಕೆ ಸೇವೆ ಅಂತ ಹೇಳ್ತಾರೆ. ಆ ಸೇವೆಯಲ್ಲಿ ಸಿಗುವಂತಹ ಸುಖ ಬೇರೆ ಎಲ್ಲೂ ಇಲ್ಲ. ಆ ಸುಖಕ್ಕೋಸ್ಕರ ನಾವು ಯಾವತ್ತು ಹಾತೊರಿಬೇಕು. ನಿನ್ನೆ 38ನೇ ಶ್ಲೋಕ ಮಾತಾಡಿದ್ದೇವೆ, ಡಿಸ್ಕಷನ್ ಮಾಡಿದ್ದೇವೆ. 37ರವರೆಗೆ ನಮಗೆ ಅರ್ಥ ಆಯ್ತು. ಅದು ಸಕಾಮ ಕರ್ಮ ಅಂತ. ಕಾಮ ಅಂದ್ರೆ ಅಂತ ಹೇಳಿದ್ರೆ ಜೊತೆಯಲ್ಲಿ, ಯಾವ್ದ್ರ ಜೊತೆಯಲ್ಲಿ? ಸುಖದ ಜೊತೆಯಲ್ಲಿ. ಅಂದ್ರೆ
ನಮಗೆ ಏನೋ ಬೇಕು, ನನ್ನ ಇಂದ್ರಿಯ ತೃಪ್ತಿಗೆ ಏನೋ ಬೇಕು ಅಂತ ಹೇಳುವ ಅವಶ್ಯಕತೆಗಳ ಹಿಂದೆ ಏನೆಲ್ಲ ಬೇಕು ನನಗೆ, ಅದ್ ಬೇಕು ಇದು ಬೇಕು, ಅದರ ಹಿಂದೆ ಅದು ಕಾಮ ಅಂತ ಹೇಳ್ತಾರೆ, ಡಿಸೈರ್. ಸೊ ಕಾಮದ ಜೊತೆ, ನನಗೆ ಬೇಕು ಅಂತ ಹೇಳುವ ಕಾಮದ ಜೊತೆ ನಾನು ಭಗವಂತನನ್ನ ಸೇವೆ ಮಾಡುವಂಥದ್ದನ್ನ ಸಕಾಮ ಯೋಗ ಅಂತ ಹೇಳ್ತಾರೆ, ಅಥವಾ ಸಕಾಮ ಕರ್ಮಯೋಗ. ಭಗವಂತನಿಗೆ ಸೇವೆ ಮಾಡ್ತೇನೆ. ಈಗ ಯಾರೋ ತಿರುಪತಿಗೆ ಹೋಗ್ತಾರೆ, ತಿರುಪತಿಯಲ್ಲಿ ದೇವರ ದರ್ಶನಕ್ಕೆ ಹೋಗ್ತಾರೆ, ಆದ್ರೆ ಅವರು ಸ್ವಲ್ಪ ಹುಂಡಿಯಲ್ಲಿ ಲಕ್ಷ್ಮಿ ಹಾಕ್ತಾರೆ. ಲಕ್ಷ್ಮಿ ಹಾಕಿ ಕೇಳ್ಕೊಳ್ತಾರೆ, ಓ ನಾನು ಇಷ್ಟು ಲಕ್ಷ್ಮಿ ಹಾಕಿದ್ದೀನಿ, 1 ಲಕ್ಷ ಹಾಕಿದ್ದೀನಿ, ನಾನು ವಾಪಸ್ ಹೋಗಿ ನನಗೆ ಒಳ್ಳೆ ಉದ್ಯೋಗ ಸಿಕ್ಕಿ ನನಗೆ ಅದರ ಡಬ್ಬಲ್ ಸಂಬಳ ಬರುವ ಹಾಗೆ ಮಾಡು ತಿಂಗಳಿಗೆ ಅಂತ ಕೇಳ್ತೀನಿ ನಾನು. ಭಗವಂತನಲ್ಲಿ ಬಿಸ್ನೆಸ್, ಅದಕ್ಕೆ ಕಾಮ ಅಂತ ಹೇಳ್ತಾರೆ. ನನ್ನ ಕಾಮಕ್ಕೋಸ್ಕರ, ನನ್ನ ತೃಪ್ತಿಗೋಸ್ಕರ ಭಗವಂತನಿಗೆ ಹಾತೊರೆಯೋದು, ಭಗವಂತನೇ ಸೇವೆ ಮಾಡೋದು ತಪ್ಪಲ್ಲ, ಆದ್ರೆ ಅದು ಅತ್ಯುತ್ತಮ ಅಲ್ಲ. ತಪ್ಪು ಅಂತ ಹೇಳಿಕ್ಕಾಗದಿದ್ರು ಅದು ಅತ್ಯುತ್ತಮ ಅಲ್ಲ, ಉತ್ತಮ ಅಲ್ಲ. ಅದರಿಂದ ಮೋಕ್ಷ ಪ್ರಾಪ್ತಿ ಕಷ್ಟ, ಸಾಧ್ಯ ಇಲ್ಲ. ಆದ ಕಾರಣ ಅದನ್ನು ತಿಳ್ಕೊಂಡು ಭಗವಂತ ಈಗ ಅದರಿಂದ ಮೇಲೆ ಬರುವುದು ಹೇಗೆ ಅಂತೇಳಿ 38ನೇ ಶ್ಲೋಕದಿಂದ ಮುಂದೆ ಹೇಳ್ತಾ ಹೋಗ್ತಾರೆ. ಒಂದೊಂದು ಶ್ಲೋಕವು ಒಂದೊಂದು ಬುಲೆಟಿನ ಹಾಗೆ, ಈಗ ಒಂದೊಂದು ಬುಲೆಟಿನ ಹಾಗೆ ಹೃದಯಕ್ಕೆ ತಲುಪಿ ಹೃದಯವನ್ನು ಚೂರು ಚೂರು ಮಾಡಿ ನಮ್ಮಲ್ಲಿ ಇರುವಂತಹ ಆಕಾಂಕ್ಷೆಗಳು, ಆಸೆಗಳನ್ನೆಲ್ಲ ನುಚ್ಚು ನೂರು ಮಾಡಲೇಬೇಕು. ಆಗ ಮಾತ್ರ ನಮಗೆ ಭಕ್ತಿಯಲ್ಲಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ 2ನೇ ಚಾಪ್ಟರ್ನಲ್ಲಿ ಜಾಸ್ತಿ ಏನು ಮುಂದೆ ಹೋಗ್ಬೇಕಾಗಿಲ್ಲ, ಮಧ್ಯದಲ್ಲೇ ಕೊಟ್ಟಿದ್ದಾರೆ ಭಗವಂತ. ಅದು ಸಾಮಾನ್ಯ ಮಧ್ಯದಲ್ಲೇ ಈ ಒಂದು ವಿಚಾರವನ್ನ, ಯಾವಾಗ್ಲೂ ಮಧ್ಯದಲ್ಲಿ ಏನಿಡ್ತಾರೆ ಅಂತ ಹೇಳಿದ್ರೆ ನಿಮಗೆಲ್ಲರಿಗೂ ಗೊತ್ತು. ಈ ಭಗವದ್ಗೀತೆಯನ್ನ 18 ಚಾಪ್ಟರ್ನ 6 ಅಂತ ಡಿವಿಷನ್ ಮಾಡಿದರೆ ಮಧ್ಯದಲ್ಲಿ ಭಕ್ತಿ ಯೋಗವನ್ನ ಕೊಟ್ಟಿದ್ದಾರೆ. ಮಧ್ಯದ 6 ಚಾಪ್ಟರ್ ಭಕ್ತಿ ಯೋಗ. ಇದು ಇಂಟ್ರೊಡಕ್ಷನ್ ಅಲ್ಲಿ ನಾವು ಡಿಸ್ಕಷನ್ ಮಾಡಿದ್ದೇವೆ. ಮಧ್ಯದಲ್ಲಿ 6 ಚಾಪ್ಟರ್ ಇರ್ತಾರೆ. ಅದೇ ರೀತಿಯಲ್ಲಿ ಸಾಮಾನ್ಯವಾಗಿ ಇಲ್ಲಿ 2ನೇ ಚಾಪ್ಟರ್ನ ಮಧ್ಯದಲ್ಲಿ ಭಕ್ತಿ ಯೋಗವನ್ನು ಇಟ್ಟಿದ್ದಾರೆ. ಇಲ್ಲಿ ಕೂಡ ಭಕ್ತಿ ಅಂತ ಹೇಳೋಕ್ಕಿಂತ ಎಲ್ಲ ಕಾಮನೆ ಆಸೆವನ್ನೆಲ್ಲ ಬಿಟ್ಟು ಭಗವಂತನ ಸೇವೆ ಹೇಗೆ ಮಾಡುವುದು ಅಂತ ಹೇಳಿ ನಾವು ಇದನ್ನ ಅರ್ಥ ಮಾಡ್ಕೋಬಹುದು. ಆದ ಕಾರಣ ಇದು ಮಧ್ಯದಲ್ಲಿ ಇರುವುದು ಯಾವುದು ಗೌಪ್ಯ, ಸೀಕ್ರೆಟ್. ಯಾವಾಗ್ಲೂ ಕ್ರೀಮ್ ಮಧ್ಯದಲ್ಲಿ ಇಡ್ತಾರೆ. ಈಗ ಚಿಕ್ಕ ಮಕ್ಕಳಿಗೆ ಬಿಸ್ಕೆಟ್ ಕೊಡ್ತೇವಲ್ಲ, 2 ಬಿಸ್ಕೆಟ್ ಮಧ್ಯೆ ಕ್ರೀಮ್ ಇರ್ತದೆ. ಯಾರು ಇಲ್ಲ ಇಷ್ಟ ಆಗೋದಕ್ಕೆ ಕ್ರೀಮ್ ನೆಕ್ಲಿಕ್ಕೆ ಇಷ್ಟಪಡ್ತಾರೆ. ಹೆಚ್ಚಿನವರು ಕ್ರೀಮ್ ಅನ್ನ ಇಷ್ಟಪಡ್ತಾರೆ. ಮಕ್ಕಳು ಬಿಸ್ಕೆಟ್ ಯಾರು ಇಷ್ಟಪಡಲ್ಲ, ಮಧ್ಯೆ ಕ್ರೀಮ್ ಅದೇ ತರ ಇಲ್ಲಿ ನಾವು ಎಲ್ಲವನ್ನೂ ಇಷ್ಟಪಡಬಾರ್ದು ಅಂತಲ್ಲ, ಆದ್ರೆ ಕ್ರೀಮ್ ತುಂಬಾ ಇಂಪಾರ್ಟೆಂಟ್. ಆದ ಕಾರಣ ಈ ಕ್ರೀಮ್ ಅನ್ನ ನಾವು ಎಲ್ಲರೂ ಸವಿಲಿಕ್ಕಿದ್ದೇವೆ. ಭಗವಂತ ಕೊಡ್ತಾ ಇರುವ ಈ ಕ್ರೀಮ್ ಅನ್ನ ಮುಂದೆ ಹೋಗೋಣ. ನಿನ್ನೆ ಶ್ಲೋಕದಲ್ಲಿ ಸುಖ ದುಃಖೇ ಸಮೇಕೃತ್ವ ಲಾಭ ಅಲಾಭೌ ಜಯಾಜಯೌ ತಥೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಂ ಅವ್ಯಾಪ್ಸ್ಯಸಿ. ಯುದ್ಧಾಯ ಯುಜ್ಯಸ್ವ ಅಂತ ಹೇಳುವುದನ್ನು ನಾವು ಮನಸ್ಸಲ್ಲೇ ಇಟ್ಕೋಬೇಕು. ಯಾವುದು ಯುದ್ಧಾಯ ಯುಜ್ಯಸ್ವ, ಯಾಕೆ ಕೆಲಸ ಮಾಡುದು? ಆ ಕೆಲಸಕ್ಕೋಸ್ಕರ ಕೆಲಸ ಮಾಡುದು, ಆ ಕೆಲಸಕ್ಕೋಸ್ಕರ ಕೆಲಸ ಮಾಡುದು. ಉದಾಹರಣೆಗೆ ಯಾಕೆ ಜಪ ಮಾಡುದು? ಜಪಕ್ಕೋಸ್ಕರ ಜಪ ಮಾಡುದು. ಈ ಜಪ ಮಾಡಿದ್ರೆ ಅದಾಗ್ತದೆ, ಈ ಜಪ ಮಾಡಿದ್ರೆ ಮೈಂಡ್ ಕಾನ್ಸಂಟ್ರೇಷನ್ ಬರ್ತಿಲ್ಲ. ನಮ್ಗೆ ಯಾರೋ ಪ್ರಶ್ನೆ ಕೇಳ್ತಾರೆ, ನಾನು ಜಪ ಮಾಡ್ತಾ ಇದ್ದೇನೆ, ನನಗೆ ಮನಸ್ಸು ಕಾನ್ಸಂಟ್ರೇಷನ್ ಬರ್ತಿಲ್ಲ, ಯಾಕೆಂದ್ರೆ ನಾನು ಜಪ ಮಾಡ್ತಿಲ್ಲ. ಜಪವನ್ನು ಮಾಡೋ ಉದ್ದೇಶದಿಂದ ಜಪ ಮಾಡಿದರೆ ನಮಗೆ ಮೈಂಡ್ ಕಾನ್ಸಂಟ್ರೇಷನ್ ಸಿಗುತ್ತೆ ಅಂತ ಹೇಳಿ ಭಗವಂತ ಇಲ್ಲಿ ತೋರಿಸ್ಕೊಡ್ತಿದ್ದಾನೆ. ಯುದ್ಧಾಯ ಯುಜ್ಯಸ್ವ, ಆಗ ಮಾತ್ರ ಭಗವಂತನಿಗೆ ಪ್ರೀತಿ ಆಗ್ತದೆ. ಆ ಭಗವಂತನಿಗೆ ಪ್ರೀತಿ ಆಗುವಾಗ ಮಾತ್ರ ನಾವು ಪಾಪದಿಂದ ಮೇಲೆ ಬರ್ಲಿಕ್ಕೆ ಸಾಧ್ಯ. ಭಗವಂತನನ್ನ ಪ್ರೀತಿ ಯಾವಾಗ ಸಿಗ್ತದೆ ಆಗ ನಮಗೆ ಯಾವ ಪಾಪದ ಬಾಧೆಯೂ ಇಲ್ಲ, ಪುಣ್ಯ ಪಾಪದ ಬಾಧೆ ಇಲ್ಲ. ಪಾಪ ಮಾತ್ರ ಅಲ್ಲ, ಪುಣ್ಯದ ಬಾಧೆಯೂ ಬರುವುದಿಲ್ಲ ನಮಗೆ ಒಂದೇ ಪುಣ್ಯ ಸಿಗ್ತದೆ, ಅದು ಭಗವಂತನ ಕಡೆ ಹೋಗುವಂತಹ ಅತ್ಯುತ್ತಮವಾದ ಭಕ್ತಿಯ ಪುಣ್ಯ ಸಿಗ್ತದೆ. ಮುಂದೆ ಹೋಗೋಣ. ಇದು ನಿನ್ನೆ ಮಾತಾಡಿದ್ದೇವೆ, ಡಿಸ್ಕಷನ್ ಆಗಿದೆ. 39ನೇ ಶ್ಲೋಕ. ತೇಷಾ ಏಷಾ ತೇ ಬಿಹಿತಾ ಸಾಂಖ್ಯೇ ಬುದ್ಧಿರ್ಯೋಗೇ ತ್ವಿಮಾಂ ಶೃಣು ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ಇಲ್ಲಿ ನೋಡಿ ಬುದ್ಧಿ ಅಂತ ಹೇಳುದು ಬಂತು. ಅದಕ್ಕೋಸ್ಕರ ಇಷ್ಟು ಈಗ 38ರಿಂದ ಸಾಧಾರಣ ಎಷ್ಟರ ಶ್ಲೋಕ ಅಂತ ನನಗೆ ಸರಿ ನೆನಪಿಲ್ಲ, 47 ಆಗ್ಲಿ ಏನೇ ಆಗ್ಲಿ, ಒಂದು 10, 15, 20 ಶ್ಲೋಕಗಳಲ್ಲಿ ಬುದ್ಧಿಯೋಗ ಅಥವಾ ಕರ್ಮವನ್ನ ನಿಷ್ಕಾಮವಾಗಿ ಮಾಡುವಂತಹ ಯೋಗವನ್ನ ಭಗವಂತ ಇಲ್ಲಿ ಹೇಳ್ಕೊಡ್ತಿದ್ದಾರೆ. ಏಷಾತೆ ಬಿಹಿತಾ ಸಾಂಖ್ಯೇ ಬುದ್ಧಿರ್ಯೋಗೇ ತ್ವಿಮಾಂ ಶೃಣು ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ಏಷಾತೆ ಬಿಹಿತಾ ಸಾಂಖ್ಯೇ ಬುದ್ಧಿರ್ಯೋಗೇ ತ್ವಿಮಾಂ ಶೃಣು ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ಅನುವಾದ ಮತ್ತು ಭಾವಾರ್ಥ. ಜಗದ್ಗುರು ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ.
ಅನುವಾದ: ಈವರೆಗೆ ನಾನು ಈ ಜ್ಞಾನವನ್ನು ನಿನಗೆ ವಿಶ್ಲೇಷಣಾತ್ಮಕವಾಗಿ ತಿಳಿಸಿಕೊಟ್ಟಿದ್ದೇನೆ. ಅಂದ್ರೆ ಏನನ್ನು? ಜ್ಞಾನ. ಯಾವ ಜ್ಞಾನ ಅದು? ಆ ಜ್ಞಾನ ಸಾಂಖ್ಯಯೋಗ. ಅಂದ್ರೆ ಸಾಧಾರಣ ಹಿಂದಿನ ಕ್ಲಾಸ್ಗಳಲ್ಲಿ ಸಾಂಖ್ಯಯೋಗದ ಬಗ್ಗೆ ಚರ್ಚೆ ನಡೆದಿದೆ. ತುಂಬಾ ಶ್ಲೋಕಗಳಲ್ಲಿ ಸಾಂಖ್ಯಯೋಗ ಅಂದ್ರೆ ದೇಹ ಮತ್ತು ಆತ್ಮ ಏನು ಡಿಫರೆನ್ಸ್ ಇದೆ ಅಂತ ತಿಳ್ಕೊಂಡಿದ್ದೇವೆ. ಆತ್ಮದ ಉನ್ನತ ಮಟ್ಟದ ಒಂದು ಅರ್ಥವನ್ನ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ಅದನ್ನ ವಿಶ್ಲೇಷಣಾತ್ಮಕವಾಗಿ ಹೇಳೋದ ಕಡೆಗೆ ಸಾಂಖ್ಯ ಅಂತ ಹೇಳ್ತಾರೆ, ಸಂಖ್ಯಾಪೂರ್ವಕವಾಗಿ ಅಥವಾ ಸಾಂಖ್ಯ. ಈವರೆಗೆ ನಾನು ಈ ಜ್ಞಾನವನ್ನು ನಿನಗೆ ವಿಶ್ಲೇಷಣಾತ್ಮಕವಾಗಿ ತಿಳಿಸಿಕೊಟ್ಟಿದ್ದೇನೆ. ಈಗ ನಾನು ಇದನ್ನು ಯೋಗದ ರೀತಿಯಲ್ಲಿ ವಿವರಿಸುತ್ತೇನೆ, ಕೇಳು. ಪ್ರಾರ್ಥನೆ: ನೀನು ಇಂತಹ ಜ್ಞಾನದಿಂದ ಕರ್ಮದಲ್ಲಿ ತೊಡಗಿದರೆ ಕರ್ಮ ಬಂಧದಿಂದ ಮುಕ್ತನಾಗುವೆ. ಅಂದ್ರೆ ಅಲ್ಲಿ ಆ ಶ್ಲೋಕಗಳಲ್ಲಿ ಹೇಳುವಾಗ ಎಲ್ಲಿಯೂ ಭಗವಂತನ ಜೊತೆ ಕನೆಕ್ಷನ್ ಅನ್ನು ಹೇಳಿರ್ಲಿಲ್ಲ ಅಲ್ಲಿ. ಅಂದ್ರೆ ಯೋಗ ಅಂತ, ಸಾಂಖ್ಯದಲ್ಲಿ ಯೋಗ ಅಂತ ಹೇಳೋ ಪದ ಬರಲಿಲ್ಲ ಅಲ್ಲಿ. ಯೋಗ ಅಂತ ಹೇಳೋ ಪದ ಬರಲಿಲ್ಲ ಅಂದ್ರೆ ಭಗವಂತನಿಗೆ ಒಂದು ಕನೆಕ್ಟ್ ಆಗೋ ವಿಚಾರವನ್ನ ಅಲ್ಲಿ ಅಷ್ಟು ಡಿಸ್ಕಷನ್ ಮಾಡಲಿಲ್ಲ. ಅಲ್ಲಿ ಏನು ಡಿಸ್ಕಷನ್ ಆಗ್ತಾ ಇತ್ತು, ಏನು ಚರ್ಚೆ ಆಗ್ತಿತ್ತು? ಆತ್ಮ ಮತ್ತು ದೇಹದ ಭೇದವನ್ನೇ ಜಾಸ್ತಿ ಫೋಕಸ್ ಮಾಡಿದ್ದಾರೆ. ಅದನ್ನೇ ಇಲ್ಲಿ ಹೇಗೆ ಭಗವಂತನಿಗೆ ಸೇರಿಸಬಹುದು, ಭಗವಂತನಿಗೆ ಕನೆಕ್ಟ್ ಮಾಡುವುದು ಅಂತ ಹೇಳುವುದನ್ನ ಯೋಗ ಅಂತ ಹೇಳ್ತಾರೆ. ಅದೇ ಬುದ್ಧಿಯೋಗ. ಸಾಂಖ್ಯ ಯೋಗವೇ ಬುದ್ಧಿಯೋಗ ಆಗತ್ತೆ. ಪ್ರಾರ್ಥನೆ: ನೀನು ಇಂತಹ ಜ್ಞಾನದಿಂದ ಕರ್ಮದಲ್ಲಿ ತೊಡಗಿದರೆ ಈ ದೇಹ ನಾನಲ್ಲ, ನಾನು ಆತ್ಮ ಮಾತ್ರ ಅಲ್ಲ, ನಾನು ಭಗವಂತನ ದಾಸ. ಈ ಆತ್ಮ ಅಂತ ಹೇಳುವ ನಾನು ಭಗವಂತನ ದಾಸ ಅಂತ ತಿಳ್ಕೊಂಡು ಯಾವಾಗ ಮಾಡ್ತೇವೆ, ಅದು ಸಂಪೂರ್ಣವಾಗಿ ಕರ್ಮ ಬಂಧದಿಂದ ಮುಕ್ತವಾಗುವ ಒಂದು ಪಥ, ದಾರಿ. ಇಲ್ಲ ನಾನು ಬರೀ ಆತ್ಮ ಅಂತ ಹೇಳಿದರೆ ಕರ್ಮದ ಬಂಧದಿಂದ ಮುಕ್ತ ಆಗುವುದಿಲ್ಲ. ಆದ ಕಾರಣ ಫುಲ್ ಆಗ ಅಷ್ಟು ಶ್ಲೋಕದಲ್ಲಿ, ಸಾಂಖ್ಯಯೋಗದಲ್ಲಿ ಹೇಳಿದಂತ ಎಲ್ಲ ಶ್ಲೋಕಕ್ಕೆ ಪೂರ್ಣತೆ ಸಿಗುವುದು ಇದನ್ನು ಅರ್ಥ ಮಾಡುವಾಗ, ಈ ಶ್ಲೋಕಗಳನ್ನೆಲ್ಲ ಅರ್ಥ ಮಾಡುವಾಗ. ಯಾಕೆ ಅಂತ ಹೇಳಿದ್ರೆ ಯೋಗ ಇಲ್ಲದಿದ್ರೆ ಭಗವಂತನ ಜೊತೆ ಸೇರ್ಲಿಕ್ಕೆ ಆಗುದಿಲ್ಲ. ಯೋಗ ಅಂತ ಹೇಳುವ ಪದ ಅದನ್ನೇ ಹೇಳ್ತದೆ. ಯೋಗ ಅಂತ ಹೇಳಿದ್ರೆ ಯುಜ್ಯತೆ ಅನೇನ ಇತಿ ಯೋಗ ಅಂತ ಹೇಳ್ತಾರೆ. ಯಾವಾಗ ನಾವು ಸರ್ವೇ ಸಾಮಾನ್ಯ ನಾವೆಲ್ಲ ಮಾತಾಡುವಾಗ್ಲೂ ಮಾತಾಡ್ತೇವೆ, ನಿಮ್ಮನ್ನು ನಾನು ಭೇಟಿಯಾದ ನನ್ನ ಯೋಗ ಅಂತೇಳಿ. ಅಂದ್ರೆ ಒಂದು ಸಂಬಂಧವನ್ನ ಏರ್ಪಡಿಸುವಂತಹ, ಒಂದು ಸಂಪರ್ಕವನ್ನ ಏರ್ಪಡಿಸುವಂತಹ ಒಂದು ಕ್ರಿಯೆಗೆ ಯೋಗ ಅಂತ ಹೇಳುವುದು ಉಂಟು. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಭಗವಂತನ ಜೊತೆ ಸಂಬಂಧವನ್ನ ಉಂಟು ಮಾಡುವಂತಹ ಯಾವುದೇ ಕಾರ್ಯಕ್ಕೆ ಯೋಗ ಅಂತ ಹೇಳ್ತಾರೆ. ಬೇರೆ ಬೇರೆ ರೀತಿಯಲ್ಲಿ ಒಬ್ಬ ಭಗವಂತನ ಜೊತೆ ಸಂಬಂಧವನ್ನ ಬೆಳೆಸಿಕೊಳ್ಬಹುದು. ಕರ್ಮಯೋಗದ ಮುಖಾಂತರ, ಜ್ಞಾನ ಯೋಗದ ಮುಖಾಂತರ, ಇದೇ ರೀತಿಯಲ್ಲಿ ಬೇರೆ ಬೇರೆ ಯೋಗದ ಮುಖಾಂತರ ಭಗವಂತನ ಜೊತೆ ಸಂಬಂಧವನ್ನ ಏರ್ಪಡಿಸಬಹುದು. ಆದರೆ ಕಲಿಯುಗದಲ್ಲಿ ಉತ್ಕೃಷ್ಟವಾದ ಪರಮೋತ್ತಮವಾದ ಯೋಗ ಅಂತ ಹೇಳಿದ್ರೆ ಭಕ್ತಿ ಯೋಗ ಮಾತ್ರ. ಬೇರೆ ಎಲ್ಲ ಯೋಗಕ್ಕೂ ನೇರವಾಗಿ ಭಗವಂತನ ಜೊತೆ ಸಂಬಂಧ ಏರ್ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಸುಲಭದಲ್ಲಿ. ಈಗ ಉದಾಹರಣೆಗೆ ಜ್ಞಾನ ಯೋಗದಲ್ಲಿ ನನಗೆ ಕೃಷ್ಣ ಯಾರು ಅಂತ ಗೊತ್ತಿಲ್ಲ, ಯಾವುದೋ ಒಂದು ಶಕ್ತಿ ಇದೆ, ಆ ಶಕ್ತಿ ಯಾವುದು ಅಂತ ನಾನು ಕಂಡುಹಿಡಲಿಕ್ಕೆ ಪ್ರಯತ್ನ ಪಟ್ಟು ನನ್ನ ಜೀವನ ಇಡೀ ಸಾಕಾಗ್ಲಿಕ್ಕಿಲ್ಲ ಅದಕ್ಕೆ ಯಾರು ಅಂತ ಕಂಡುಹಿಡಲಿಕ್ಕೆ. ಅದಕ್ಕೋಸ್ಕರ ಅದನ್ನ ಆರೋಹ ಪಂಥ ಅಂತ ಹೇಳ್ತಾರೆ. ಆರೋಹ ಅಂದ್ರೆ ಹತ್ತಿಕೊಂಡು ಹೋಗೋದು, ಗೊತ್ತಿಲ್ಲದನ್ನ ತಿಳಿಲಿಕ್ಕೆ ಪ್ರಯತ್ನ ಪಡುವಂತಹ ಒಂದು ಪಂಥ. ಆದ್ರೆ ಭಕ್ತಿ ಹಾಗಲ್ಲ, ಅವರೋಹ ಪಂಥ ಅಂತ ಹೇಳಿ ನಮ್ಮ ಇದ್ದಲ್ಲಿಗೆ ಬರ್ತದೆ ಅದು. ಇದೇ ಕೃಷ್ಣ ನೋಡಪ್ಪ, ಇದೇ ಕೃಷ್ಣ, ಇದೇ ಭಗವದ್ಗೀತೆ, ಇದೇ ಭಾಗವತಂ, ಇಲ್ಲಿ ಹೀಗಿದ್ದಾರೆ ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ, ಗುರುಗಳು ಹೇಳ್ತಾರೆ, ಆಚಾರ್ಯರು ಹೇಳ್ತಾರೆ. ಆ ರೀತಿಯಲ್ಲಿ ಇದು ಅವರೋಹ ಅಂದ್ರೆ ಬರುವುದು, ಕೆಳಗೆ ಬರ್ತಾ ನಮಗೆ ಸಿಗ್ತದೆ. ಆದ್ರೆ ನಾವು ಮಾತ್ರ ಮಾಡಿ ಅವರ ಪಾದ ಕಮಲಕ್ಕೆ ಸೇರಿಸಿ ನಮಗೆ ಕೂಡ ಮೇಲೆ ಕರ್ಕೊಂಡು ಹೋಗ್ತಾರೆ. ನಮ್ಮನ್ನು ಕೆಳಗೆಯಿಂದ ಮೇಲೆ ಕರ್ಕೊಂಡು ಹೋಗುವಂತಹ ಒಂದು ಪಂಥವೇ ಭಕ್ತಿಯೋಗ. ಅದು ಈ ಕಲಿಯುಗಕ್ಕೆ ಮಾತ್ರ ಮಹಾಶ್ರೇಷ್ಠವಾದ ಒಂದು ಪಂಥ. ಬೇರೆ ಯುಗದಲ್ಲಿ ತುಂಬಾ ವರ್ಷಗಳು ಜೀವನ ಮಾಡ್ತಿದ್ರು ಮನುಷ್ಯರು, ತುಂಬಾ ವರ್ಷಗಳ ಜೀವನ ಇತ್ತು ಅವರಿಗೆ. ಆಗ ಇಂಥದ್ದೆಲ್ಲ ದೊಡ್ಡದು ಅಂತ ಹೇಳೋಕ್ಕಿಂತ ಕ್ಲಿಷ್ಟಕರವಾದ ಸಾಧನೆಗಳು ಮಾಡಬಹುದಾಗಿತ್ತು. ಒಂದು ಕಾಲಲ್ಲಿ ನಿಂತು ತಪಸ್ಸೆ ಮಾಡೋದು ಅದೆಲ್ಲ ನಮಗೆ ಸಾಧ್ಯ ಇಲ್ಲ. ನಮಗೇನು ಸಾಧ್ಯ? ಜಪ ಮಾಡ್ಲಿಕ್ಕೆ ಸಾಧ್ಯ, ಅದು ಕೂಡ ಕಷ್ಟ ಆಗ್ತಾ ಉಂಟು ನಮಗೆ. ಜಪ ಮಾಡುವಾಗ ನಮ್ಮ ಮನಸ್ಸು ಇಲ್ಲಿ ಅಲ್ಲಿ ಹೋಗ್ತದೆ. ಯಾಕೆಂದ್ರೆ ಮನಸ್ಸು ಒಂದು ಶಬ್ದದ ಮೇಲೆ ನಿಲ್ಲುವುದಿಲ್ಲ. ಹರೇ ಅಂತ ಹೇಳುವ ಶಬ್ದದಲ್ಲಿ ಮನಸ್ಸು ನಿಲ್ಲದೆ ಹರೆಯ ಬದಲಾಗಿ ಬೇರೆಲ್ಲ ಶಬ್ದ, ಅಲ್ಲಿ ಏನ್ ಮಾಡ್ತಿದ್ದಾರೆ, ಇಲ್ಲಿ ಏನ್ ಮಾಡ್ತಿದ್ದಾರೆ, ಅದೆಲ್ಲ ಶಬ್ದವೇ. ಅದು ನಾವು ಬಾಯಿಂದ ಬರದಿದ್ರು ಕೂಡ ಮನಸ್ಸಿನಲ್ಲಿ ಉಂಟಾಗುವ ಒಂದು
ಯೋಚನೆಗಳೆಲ್ಲ ಶಬ್ದವೇ, ಅಂತ ಶಬ್ದಕ್ಕೆ ಹೋಗ್ತದೆ ವಿನಃ ನಮ್ಮ ಬಾಯಲ್ಲಿ ಬರುವಂತಹ ಹರೇ ಕೃಷ್ಣ ಅಂತ ಹೇಳುವ ಶಬ್ದಕ್ಕೆ ನಮ್ಮ ಮನಸ್ಸು ಹೋಗುವುದೇ ಇಲ್ಲ. ಎಂತ ವಿಪರ್ಯಾಸ ನೋಡಿ. ಅದಕ್ಕೆ ಭಗವಂತನೇ ಹೇಳ್ತಾನೆ, ಯಾರು ಚೈತನ್ಯ ಮಹಾಪ್ರಭುಗಳೇ ಹೇಳ್ತಾನೆ, ನನಗೆ ಇದರಲ್ಲಿ ಏನು ಇಷ್ಟ ಬರ್ತಾ ಇಲ್ಲಲ್ಲ ಅಂತ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ. ಸೊ ಈ ರೀತಿಯಲ್ಲಿ ಚೈತನ್ಯ ಮಹಾಪ್ರಭುಗಳೇ ನಮ್ಮ ಸ್ಥಿತಿಯನ್ನು ತೋರಿಸಿಕೊಳ್ತಿದ್ದಾರೆ, ಏನು ಸ್ಥಿತಿಯಲ್ಲಿ ಇದ್ದೇವೆ ನಾವು ಅಂತ ಹೇಳಿ. ಆದ ಕಾರಣ ನಾವು ಆರ್ಟಿಫಿಷಿಯಲ್ ಆಗಿ ಆ ಯೋಗ ಮಾಡಿ ನನಗೆ ಸಿದ್ಧಿ ಆಗ್ತದೆ, ಈ ಯೋಗ ಮಾಡಿ ಸಿದ್ಧಿ ಆಗ್ತದೆ ಅಂತ ಹೇಳಿ ನಮಗೆ ನಾವೇ, ನಮ್ಮ ಜೀವನಕ್ಕೆ ನಾವೇ ಮೋಸ ಮಾಡುವ ಹಾಗೆ ಆಗ್ತಾ ಉಂಟು. ಆದ ಕಾರಣ ಭಕ್ತಿ ಯೋಗವನ್ನು ನಾವು ಹೃದಯದಲ್ಲಿ ತಕ್ಕೊಂಡು, ಭಕ್ತಿ ಅಂತ ಹೇಳಿದ್ರೆ ಹೃದಯದ ಒಂದು ಭಗವಂತನ ಜೊತೆ ಸಂಬಂಧ ಬೆಳೆಸುವಂತಹ ಒಂದು ಶಾಸ್ತ್ರ. ಹೀಗೆ ಮಾಡಿದರೆ ಕರ್ಮ ಬಂಧನದಿಂದ ಮುಕ್ತ ಆಗ್ತದೆ, ಇಲ್ಲದ್ರೆ ಸಾಧ್ಯ ಇಲ್ಲ. ಭಾವಾರ್ಥ: ವೇದದ ನಿಘಂಟಾದ, ವೇದದ ವೇದಿಕ್ ಡಿಕ್ಷನರಿ, ವೇದದ ನಿಘಂಟಾದ ನಿರುಕ್ತಿಯ ಪ್ರಕಾರ. ನಿರುಕ್ತಿ ಅಂತ ಹೇಳುದು ಒಂದು ನಿಘಂಟು. ಸಂಖ್ಯಾ ಅಂದ್ರೆ ನಂಬರ್. ಸಂಖ್ಯಾ ಎಂದರೆ ವಿಷಯವನ್ನು ವಿವರವಾಗಿ ಹೇಳುವುದು. ವಿಷಯವನ್ನು ವಿವರವಾಗಿ ಹೇಳುವುದಕ್ಕೆ ಸಂಖ್ಯಾ ಅಂತ ಹೇಳ್ತಾರೆ. ಸಂಖ್ಯಾ. ಸಾಂಖ್ಯ ಅಂದ್ರೆ ಅಲ್ಪ ಪ್ರಾಣ ಮಹಾಪ್ರಾಣ, ಸ್ವಲ್ಪ ಗಮನದಲ್ಲಿಡೋಣ. ಸಂಖ್ಯಾ ಅಂತ ಹೇಳಿದ್ರೆ ನಂಬರ್, ಅಂದ್ರೆ ವಿಷಯವನ್ನು ಕರೆಕ್ಟ್ ಆಗಿ ಡಿಟೈಲ್ಡ್ ಆಗಿ ಹೇಳುವುದಕ್ಕೆ ಸಂಖ್ಯಾ ಅಂತ ಹೇಳ್ತಾರೆ. ಸಾಂಖ್ಯ ಅಂತ ಹೇಳಿದರೆ ಆತ್ಮದ ನಿಜವಾದ ಸ್ವರೂಪವನ್ನು ವಿವರಿಸುವ ದರ್ಶನ. ಆತ್ಮದ ನಿಜವಾದ ಸ್ವರೂಪವನ್ನು ವಿವರಿಸುವ ಒಂದು ಶಾಸ್ತ್ರಕ್ಕೆ ಸಾಂಖ್ಯಶಾಸ್ತ್ರ ಅಂತ ಹೇಳ್ತಾರೆ. ಯೋಗವು ಇಂದ್ರಿಯ ನಿಗ್ರಹವನ್ನು ವಿಧಿಸುತ್ತದೆ. ಬರೀ ನನಗೆ ಆತ್ಮ ಅಂತ ತಿಳಿದ್ರೆ ಸಾಧ್ಯ ಇಲ್ಲ, ಆತ್ಮ ಅಂತ ಹೇಳಿದ್ರೆ ಸಾಕಾಗ್ಲಿಕ್ಕಿಲ್ಲ. ಯೋಗ ಇಂದ್ರಿಯ ಸಂಯಮ ಅಂತ ಶಾಸ್ತ್ರ ಹೇಳ್ತದೆ. ಯೋಗ ಅಂದ್ರೆ ಏನು? ಇಂದ್ರಿಯವನ್ನ ಕಂಟ್ರೋಲ್ ಮಾಡೋದಕ್ಕೆ ಯೋಗ ಅಂತ ಹೇಳುದು. ಇಂದ್ರಿಯವನ್ನು ಸಂಯಮ ಮಾಡೋದಕ್ಕೆ, ನಿಗ್ರಹ ಮಾಡೋದಕ್ಕೆ ಯೋಗ ಅಂತ ಹೇಳುದು. ಸಾಂಖ್ಯ ಯೋಗ ಅಂತ ಹೇಳಿದ್ರೆ ನನಗೆ ನಾನು ಆತ್ಮ ಅಂತ ಗೊತ್ತಾದ ಮೇಲೆ ಆತ್ಮದ ಸ್ಥಿರ ಸ್ತರದಲ್ಲಿ ಇದ್ದುಕೊಂಡು ಪರಮಾತ್ಮನ ಸೇವೆ ಮಾಡಲಿಕ್ಕೆ ಏನೆಲ್ಲ ಬೇಕು ಅದಕ್ಕೆಲ್ಲ ಮಾಡುವಂತಹ ಒಂದು ವಿಧಿ ವಿಧಾನಕ್ಕೆ ಸಾಂಖ್ಯ ಯೋಗ ಅಂತ ಹೇಳ್ತಾರೆ. ಆ ವಿಧಿ ವಿಧಾನಕ್ಕೆ ನಮ್ಮ ಸೆನ್ಸ್ ಕಂಟ್ರೋಲ್ ಅಂದ್ರೆ ಇಂದ್ರಿಯ ನಿಗ್ರಹ ಅತಿ ಮುಖ್ಯ. ಆ ಇಂದ್ರಿಯ ನಿಗ್ರಹಕ್ಕೆ ನಾವು ನಮ್ಮ ಪರಂಪರೆಯಲ್ಲಿ ಜಪ ಮಾಡೋರು ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ನಾವು 4 ನಿಯಮಗಳನ್ನ ಅನುಸರಿಸ್ತೇವೆ. 4 ನಿಯಮ: ಮಾಂಸಾಹಾರ ತಿನ್ನೋದಿಲ್ಲ, ಜೂಜಾಡುವುದಿಲ್ಲ, ಪರಸ್ತ್ರೀ ಸಂಘ ಮಾಡೋದಿಲ್ಲ, ಈ ರೀತಿಯಲ್ಲಿ ಬೇರೆ ಬೇರೆ. ಆಮೇಲೆ ಏನದು ಕುಡಿಯುವುದಿಲ್ಲ, ಮದ್ಯಪಾನ ಮಾಡೋದಿಲ್ಲ. ಈ ರೀತಿಯಲ್ಲಿ ನಾವು ಬೇಸಿಕ್, ಅದು ಮನುಷ್ಯನಿಗೆ ಬೇಕಾದಂತ ಬೇಸಿಕ್ ನಿಯಮ. ಆಧ್ಯಾತ್ಮಿಕದ ವಿಷಯ ಬಿಡಿ, ಮನುಷ್ಯನ ಬೇಸಿಕ್ ನಿಯಮ ಅದು. ಅದನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ ಮೊದಲನೇ ಆಗಿ. ಅದಕ್ಕೆ ನಿಯಮ ಅಂತ ಹೇಳ್ತೇವೆ. ನಾವು ನಿಯಮವನ್ನು ಇಟ್ಕೊಳ್ತೇವೆ. ಆ ನಿಯಮ ಆಯ್ತು, ಬೆಳಿಗ್ಗೆ ಬೇಗ ಹೇಳ್ತೇನೆ, ಎದ್ದ ಕೂಡಲೇ ಮಂಗಳಾಚರಣೆಯನ್ನ ಹೇಳ್ತೇನೆ, ಆಮೇಲೆ ಸ್ವಲ್ಪ ಕೈ ಕಾಲು ತೊಳೆದು ಜಪ ಮಾಡ್ತೇನೆ. ಅಕಸ್ಮಾತ್ ಬಹಿರ್ದಶೆ ಮಲತ್ಯಾಗ ಮಾಡ್ಲಿಕ್ಕೆ ಹೋಗ್ಬೇಕು ಅಂತ ಅನಿಸಿದ್ರೆ ಕೂಡಲೇ ಮಲತ್ಯಾಗ ಮಾಡಿ ಸ್ನಾನ ಮಾಡಿ ಜಪ ಮಾಡ್ತೇನೆ. ಮಲತ್ಯಾಗ ಮಾಡಿದ್ರೆ ಸ್ನಾನ ಮಾಡ್ಲೇಬೇಕು. ಮಲತ್ಯಾಗ ಮಾಡದಿದ್ರೆ, ಕೂಡಲೇ ಮಲತ್ಯಾಗ ಬರಲಿಲ್ಲ ಅಂತ ಆದ್ರೆ, ಮಲ ವಿಸರ್ಜನೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಆದ್ರೆ, ಅದಕ್ಕೋಸ್ಕರ ನಾನು ಜಪ ಮಾಡುದಿಲ್ಲ ಅಂತ ಕೂತ್ಕೊಳ್ಬಾರ್ದು. ಕೂಡಲೇ ಜಪ ಮಾಡ್ಲಿಕ್ಕೆ ಪ್ರಯತ್ನ. ಕೈ ಕಾಲು ತೊಳೆಯುದು, ಬ್ರಷ್ ಮಾಡೋದು, ಮನಸ್ಸಲ್ಲಿ ಅಪವಿತ್ರ ಪವಿತ್ರೋ ವಾ ಸರ್ವ ಅವಸ್ಥಾಂಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸಹ ಬಾಹ್ಯಾಭ್ಯಂತರ ಶುಚಿ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ನಿಧಿ ನಾಮಿನೇ ಅಂತ ಹೇಳಿ ಫುಲ್ ಮಾಡಿ ಹರೇ ಕೃಷ್ಣ, ಜಯ ಶ್ರೀ ಕೃಷ್ಣ ಎಲ್ಲ ಇದೆ. ಆಮೇಲೆ ಹರೇ ಕೃಷ್ಣ ಅಂತ ಕೂತು ಜಪ ಮಾಡಿಬಿಡುವುದು. ಇಲ್ಲ ಸ್ವಲ್ಪ ಹೊತ್ತ ಕೂತು ಸುಸ್ತಾಯ್ತು, ನೀರು ಕುಡಿದಿರ್ತೇವೆ, ಸ್ವಲ್ಪ ಆ ಕಡೆ ಈ ಕಡೆ ವಾಕ್ ಮಾಡೋದು. 1-2 ಸಲ ವಾಕ್ ಮಾಡಿ ಜಪ ಮಾಡೋದು, ಏನೂ ತೊಂದರೆ ಇಲ್ಲ. ವಾಕ್ ಮಾಡಿ ಕೂಡ ಜಪ ಮಾಡ್ಬೋದು, ಕೂತ್ಕೊಂಡು ಕೂಡ ಜಪ ಮಾಡ್ಬೋದು. ಆಮೇಲೆ ಬಹಿರ್ದಶೆ, ಸ್ನಾನ, ಆಮೇಲೆ ಮಂಗಳಾರತಿ. ಈ ರೀತಿಯಲ್ಲಿ ನಮ್ಮ ಬೆಳಿಗ್ಗಿನ 1 ಗಂಟೆ ಅರ್ಧ ಗಂಟೆ ನಾವು ಇದನ್ನು ತೊಡಗಿಸಿಕೊಂಡ್ರೆ ಏನಾಗ್ತದೆ? ಫಸ್ಟ್ ಬೆಳಿಗ್ಗೆ ನಾವು ಭಗವಂತನನ್ನೇ ನೋಡುದು, ಬೇರೆ ಯಾರು ಅಲ್ಲ. ನಮಗೆ ಭಗವಂತ ಬಿಟ್ಟರೆ ಬೇರೆ ಏನಿಲ್ಲ. ನನ್ನ ದಿನದ ಮೊದಲನೇ ಎದ್ದ ತಕ್ಷಣ ಭಗವಂತನಿಗೆ ನನ್ನ ಜೀವನ ಅಂತ ಹೇಳಿ ಅಟ್ಲೀಸ್ಟ್ ಆ ಒಂದು ಅರ್ಧ ಮುಕ್ಕಾಲು ಗಂಟೆ ಕೊಡ್ಲಿಕ್ಕೆ ಶುರು ಮಾಡಿದ್ರೆ ಇವೆಂಚುವಲಿ ನಮ್ಮ ಹೃದಯದಲ್ಲಿ, ಮನಸ್ಸಲ್ಲಿ ಸಂಪೂರ್ಣವಾಗಿ ಕೃಷ್ಣ ಬಂದು ಕೂತ್ಕೊಳ್ತಾನೆ. ಇಡೀ ದಿವಸ ನಮಗೆ ಕೃಷ್ಣನ ಮನಸ್ಸಲ್ಲಿ ಇಟ್ಕೊಳ್ಳಿಕ್ಕೆ ಆಗತ್ತೆ. ಇದು ಏನಿಲ್ಲ, ಇದು ಕಷ್ಟದ ವಿಚಾರ ಅಲ್ಲ, ಖಂಡಿತವಾಗಿ ಸುಲಭವಾಗಿ ಮಾಡುವಂತಹ ವಿಚಾರ. ಇದಕ್ಕೆ ಇಂದ್ರಿಯ ನಿಗ್ರಹ ಅಂತ ಹೇಳುವಂಥದ್ದು. ಇಲ್ಲಾಂದ್ರೆ ಇಷ್ಟು ದಿವಸ ಏನ್ ಮಾಡ್ತಿದ್ದೇವೆ ನಾವು? ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲಿಗೆ ಹೋಗುದು ಅಂತಂದ್ರೆ ಕಾಫಿ ಟೀ ಮಾಡ್ಲಿಕ್ಕೆ ಒಳಗೆ. ಯಾಕೆಂದ್ರೆ ಅದು ಕುಡಿಯೋದ್ರೆ ಮೋಷನ್ ಹೋಗುದಿಲ್ಲ.
ಫಸ್ಟ್ ಹೋಗುದು ಡಪ್ ಅಂತ ಹೊಡೆಯುದು ಅದಕ್ಕೆ. ಹೆಂಡತಿ ಇದ್ರೆ ಹೆಂಡತಿಗೆ ಜೋರು ಮಾಡುದು, ಗಂಡ ಮಾಡಿ ಕೊಡಿದ್ರೆ ಗಂಡ ಬೆಡ್ಡಿಗೆ ತಂದು ಕೊಡುವನಂತವನಾದ್ರೆ ಅವನು ಕೊಟ್ರೆ ಒಳ್ಳೇದೇ ವಿಚಾರ ಅಂತೇಳಿ ಚೆನ್ನಾಗಿ ಕುಡಿದಿದ್ದು. ಆಮೇಲೆ ಬರ್ತದೆ ಪೇಪರು ಇರಬಹುದು, ಏನೇ ಇರಬಹುದು. ಈ ರೀತಿಯಲ್ಲಿ ನಮ್ಮ ಜೀವನ ಸಾಗಿಸ್ತಾ ಇದ್ದೆವು. ಈಗ ಸಡನ್ ಆಗಿ ಅದರಿಂದ ಹೇಗೆ ಹೊರಗೆ ಬರುದಪ್ಪ ಅಂತ ಹೇಳಿ ಪ್ರಶ್ನೆ ಆಗುವಾಗ, ಯಾವತ್ತು ಒಂದು ವಿಷ ಕುಡಿಯುವಾಗ ವಿಷ ಕನ್ಯೆಯರಿಗೆ ಹೇಗೆ ವಿಷ ಕೊಡ್ತಿದ್ರು ಅಂದ್ರೆ ಸ್ವಲ್ಪ 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 ಕೊಡ್ತಿದ್ರು. ವಿಷವನ್ನೇ ಸ್ವಲ್ಪ ಸ್ವಲ್ಪ ಕೊಟ್ಟು ಆ ವಿಷದಿಂದ ಬಾಧೆಯೇ ಆಗದಂತಹ ಜೀವ ದೇಹ ಆಗ್ತಿತ್ತು ಅಂಥವರದ್ದು. ಹಾಗಿರುವಾಗ ಇಂತಹ ಒಂದು ಅಮೃತವನ್ನು ನಾವು ಯಾಕೆ ಕುಡಿಬಾರ್ದು? ಅಮೃತವನ್ನ ಸ್ವಲ್ಪ ಸ್ವಲ್ಪ ಕುಡಿದ್ರೆ ನಾವು ಅಮೃತರಾಗ್ತೇವೆ. ನಮಗೆ ಪುನಃ ಸಾವು ಅಂತ ಹೇಳುದು ಬರುವುದಿಲ್ಲ, ಅಂದ್ರೆ ಪುನಃ ಜನ್ಮ ಬರುವುದಿಲ್ಲ ಅಂತ ಅರ್ಥ. ಸಾವಿಲ್ಲ ಅಂತ ಅರ್ಥ ಅಲ್ಲ, ಪುನಃ ಜನ್ಮ ಬರುವುದಿಲ್ಲ. ಅಂತಹ ಒಂದು ಸ್ತರಕ್ಕೆ ನಾವು ಏರ್ಲಿಕ್ಕೆ ಈ ಒಂದು ಭಗವದ್ಗೀತೆ, ಆಮೇಲೆ ಶ್ರೀಲ ಪ್ರಭುಪಾದರ ಭಾವಾರ್ಥ ಇದೆಲ್ಲ ನಮಗೆ ಸಹಾಯ ಆಗ್ತದೆ. ಸಾಂಖ್ಯ ಎಂದರೆ ಆತ್ಮದ ನಿಜವಾದ ಸ್ವರೂಪವನ್ನು ವಿವರಿಸುವ ದರ್ಶನ. ಯೋಗವು ಇಂದ್ರಿಯ ನಿಗ್ರಹವನ್ನು ವಿಧಿಸುತ್ತದೆ. ಯುದ್ಧ ಮಾಡುವುದಿಲ್ಲ ಎನ್ನುವ ಅರ್ಜುನನ ನಿರ್ಧಾರಕ್ಕೆ ಇಂದ್ರಿಯ ತೃಪ್ತಿಯೇ ಆಧಾರ. ಯುದ್ಧ ಮಾಡುವುದಿಲ್ಲ ಅಂತ ಅರ್ಜುನ ಕೂತಿದ್ದಾನೆ, ಅದಕ್ಕೆ ಕಾರಣ ಏನು? ಇಂದ್ರಿಯ ತೃಪ್ತಿ. ಯಾವುದದು ಇಂದ್ರಿಯ ತೃಪ್ತಿ? ಮುಂದೆ ಹೇಳ್ತಾರೆ ಪ್ರಭುಪಾದರು. ತನ್ನ ದಾಯಾದಿಗಳು ಸೋದರರು ಆದ ಧೃತರಾಷ್ಟ್ರನ ಮಕ್ಕಳನ್ನು ಸೋಲಿಸಿ ರಾಜ್ಯದ ಅಧಿಕಾರವನ್ನು ಅನುಭವಿಸುವುದಕ್ಕಿಂತ ತನ್ನ ಬಂಧುಗಳನ್ನು ಕೊಲ್ಲದಿದ್ದರೆ ತಾನು ಸುಖವಾಗಿರುವನೆಂದು ಅರ್ಜುನನು ಭಾವಿಸಿದ. ಕೊಲ್ಲದಿದ್ದರೆ ನನಗೆ ಖುಷಿ ಉಂಟು, ಕೊಂದ್ರೆ ಅವರನ್ನೆಲ್ಲ ಕೊಲ್ಬೇಕಲ್ಲ ಅಂತ. ಅಂದ್ರೆ ನನ್ನ ಖುಷಿಗೋಸ್ಕರ ನಾನು ಅವರನ್ನು ಕೊಲ್ಲುವುದಿಲ್ಲ. ಆದುದರಿಂದ ತನ್ನ ಮುಖ್ಯ ಕರ್ತವ್ಯವನ್ನು ಮರೆತು ಅವನು ಯುದ್ಧ ವಿಮುಖನಾಗಲು ಬಯಸಿದ. ಎರಡು ರೀತಿಗಳಲ್ಲೂ ಮೂಲ ಕಾರಣಗಳು ಇಂದ್ರಿಯ ತೃಪ್ತಿಯೇ. ಅವರು ಯುದ್ಧ ಮಾಡದೇ ಇರುವ ಡಿಸಿಷನ್ ತಗಲಿ, ಏನೇ ಇರಲಿ, ಅರ್ಜುನನ ಮನಸ್ಸಲ್ಲಿ ಏನು ಹೇಳುದು? ಇಂದ್ರಿಯ ತೃಪ್ತಿಯೇ. ಅವರನ್ನು ಸೋಲಿಸುವುದರಿಂದ ಬರುವ ಸಂತೋಷ ಮತ್ತು ಬಂಧುಗಳನ್ನು ಬದುಕಿರುವುದನ್ನು ನೋಡುವುದರಿಂದ ಆಗುವ ಸಂತೋಷ ಎರಡು ವಿವೇಕವನ್ನು, ಕರ್ತವ್ಯವನ್ನು ಬಲಿಕೊಟ್ಟಾದರೂ ಇಂದ್ರಿಯ ತೃಪ್ತಿ ಪಡೆಯಬೇಕೆಂಬ ಆಧಾರದ ಮೇಲೆ ನಿಂತಿವೆ. ಅಂದ್ರೆ ತನ್ನ ಸ್ವಧರ್ಮವಾದಂತಹ ಕ್ಷತ್ರಿಯ ಧರ್ಮೆಯನ್ನು ಬಿಟ್ಟು ನಾನು ಗೆದ್ರೆ ಏನು ಪ್ರಯೋಜನ ಇಲ್ಲ, ಹಾಗೆಲ್ಲ ತುಂಬಾ ಡಿಸ್ಕಷನ್ ಮಾಡಿದ್ದೆಲ್ಲ ಇಂದ್ರಿಯ ತೃಪ್ತಿ. ಇದಕ್ಕೆ ಬೇಸೇ ಇಲ್ಲ. ಇದಕ್ಕೆಲ್ಲ ಬೇಸ್ ತನ್ನ ಇಂದ್ರಿಯ ತೃಪ್ತಿಗೋಸ್ಕರ ಮಾಡ್ತಿದ್ದಾರೆ ಅರ್ಜುನ. ಅವನು ಈ ರೀತಿ ವಿವರಿಸಿದ. ಆದುದರಿಂದ ಕೃಷ್ಣನು ಅರ್ಜುನನಿಗೆ ತನ್ನ ತಾತನ ದೇಹವನ್ನು ಕೊಲ್ಲುವುದರಿಂದ ಅವನು ನಿಜವಾದ ಆತ್ಮವನ್ನು ಕೊಲ್ಲುವುದಿಲ್ಲ ಎಂದು ವಿವರಿಸಲು ಬಯಸಿದ. ಯಾರು? ಭಗವಂತ. ಅವನು ಈ ರೀತಿ ವಿವರಿಸಿದ. ಈ ರೀತಿ ವಿವರಿಸಿದ. ಭಗವಂತನೂ ಸೇರಿದಂತೆ ಎಲ್ಲ ವ್ಯಕ್ತಿಗಳು ನಿತ್ಯರಾದವರು. ಇದು ಮುಂಚೆ ಓದಿದ್ದೇವೆ ನಾವು. ನಾವೆಲ್ಲವೂ ಶಾಶ್ವತವಾಗಿ ಪ್ರತ್ಯೇಕ ಆತ್ಮಗಳಾದ್ದರಿಂದ ಅವರೆಲ್ಲ ಹಿಂದೆ ಪ್ರತ್ಯೇಕ ವ್ಯಕ್ತಿಗಳಾಗಿದ್ದರು. ಇದನ್ನು ನಾವು ಓದಿದ್ದೇವೆ. ಈಗ ಪ್ರತ್ಯೇಕ ವ್ಯಕ್ತಿಗಳಾಗಿದ್ದಾರೆ ಮತ್ತು ಭವಿಷ್ಯದಲ್ಲೂ ಪ್ರತ್ಯೇಕ ವ್ಯಕ್ತಿಗಳಾಗಿಯೇ ಉಳಿಯುತ್ತಾರೆ. ದೇಹವೆನ್ನುವ ಉಡುಪನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಬದಲಾಯಿಸುತ್ತೇವೆ. ಆದರೆ ವಾಸ್ತವವಾಗಿ ಪ್ರಾಪಂಚಿಕ ಉಡುಪಿನ ಬಂಧನದಿಂದ ಮುಕ್ತರಾದ ಮೇಲೂ ನಮ್ಮ ಪ್ರತ್ಯೇಕತೆಯನ್ನು ಉಳಿಸಿಕೊಳ್ಳುತ್ತೇವೆ. ನಮ್ಮ ದೇಹ ತ್ಯಾಗ ಆದ ಮೇಲೆ ಕೂಡ ನಾವು ಆತ್ಮ ಪ್ರತ್ಯೇಕತೆ ಇರ್ತದೆ. ಯಾವುದೂ ಒಂದು ಆತ್ಮ ಇನ್ನೊಂದು ಆತ್ಮಕ್ಕೆ ಸೇರುವುದಿಲ್ಲ, ಪ್ರತ್ಯೇಕತೆ ಇರ್ತದೆ. ಇದು ನಾವು ತುಂಬಾ ಡಿಸ್ಕಷನ್ ಮಾಡಿದ್ದೇವೆ. ಆತ್ಮ ಮತ್ತು ದೇಹಗಳ ವಿಶ್ಲೇಷಣಾತ್ಮಕ ಅಧ್ಯಯನವನ್ನು ಶ್ರೀಕೃಷ್ಣನು ಬಹು ಸ್ಪಷ್ಟವಾಗಿ ವಿವರಿಸಿದ್ದಾನೆ. ಆತ್ಮ ಮತ್ತು ದೇಹಗಳನ್ನು ಬೇರೆ ಬೇರೆ ದೃಷ್ಟಿಗಳಿಂದ ಕಾಣುವ ಈ ವಿವರಣಾತ್ಮಕ ಜ್ಞಾನವನ್ನು ನಿರುಕ್ತಿ ನಿಘಂಟಿನ ಅನುಗುಣವಾಗಿ ಸಾಂಖ್ಯ ಎಂದು ಕರೆದಿದೆ. ಈ ಸಾಂಖ್ಯಕ್ಕೂ ನಾಸ್ತಿಕನಾದ ಕಪಿಲನ ಸಾಂಖ್ಯ ಸಿದ್ಧಾಂತಕ್ಕೂ ಏನೇನೂ ಸಂಬಂಧವಿಲ್ಲ. ಅಲ್ಲಿ ಒಬ್ಬ ನಾಸ್ತಿಕನಾದಂತಹ ಕಪಿಲ ಅಂತ ಬಂದಿದ್ದಾನೆ, ಒಬ್ಬ ನಾಸ್ತಿಕ. ಭಗವಂತ ಅಲ್ಲ, ಭಗವಂತನೇ ಅಲ್ಲ, ಅವ ನಾಸ್ತಿಕ. ಆ ನಾಸ್ತಿಕನಾದವನು ಈ ಸಾಂಖ್ಯ ಯೋಗದಲ್ಲಿ ಏನು ಅಂತ ಹೇಳಿದ್ರೆ, ಪುರುಷ, ಪ್ರಕೃತಿ, ಆಮೇಲೆ ಅಹಂಕಾರ, ಅದಾದ್ಮೇಲೆ ಬುದ್ಧಿ ಆದ್ಮೇಲೆ ಮನಸ್ಸಾದ್ಮೇಲೆ ಬೇರೆ ಬೇರೆ ಇಂದ್ರಿಯಗಳು, ಅದೆಲ್ಲ ಬರುವಂತಹ 25 ವಿಂಶತಿ ಅಂದ್ರೆ 25 ಎಂಟಿಟಿ ಥಿಯರಿ ಅಥವಾ 26 ಷಡ್ ವಿಂಶತಿ ತತ್ವ ಅಂತ ಹೇಳಿ ಸಾಂಖ್ಯ ಯೋಗವನ್ನ ಕಪಿಲ ಅಂತ ಹೇಳುವ ಒಬ್ಬ, ನಿಜವಾಗಿ ಅವರು ಕಪಿಲ ಅಲ್ಲ, ಯಾಕಂದ್ರೆ ನಿಜವಾದ ಸಾಂಖ್ಯ ಯೋಗ ಬರೆದಿರುವುದು ಕಪಿಲ ಮುನಿಗಳು. ಅವರು ಕೊಟ್ಟಂತಹ ಉಪದೇಶ, ತನ್ನ ತಾಯಿಗೆ ದೇವಹೂತಿಗೆ ಕೊಟ್ಟಂತಹ ಉಪದೇಶವನ್ನ ಶ್ರೀಮದ್ ಭಾಗವತದಲ್ಲಿ ಉಲ್ಲೇಖ ಉಂಟಲ್ಲ.
ಶ್ರೀಮದ್ ಭಾಗವತದಲ್ಲಿ ಉಲ್ಲೇಖ ಉಂಟು. ಅದು ನಿಜವಾದ ಸಾಂಖ್ಯಯೋಗ. ಅದಕ್ಕೂ ಭಕ್ತಿ ಯೋಗಕ್ಕೂ ಏನು ವ್ಯತ್ಯಾಸ ಇಲ್ಲ. ಆದರೆ ಇಲ್ಲಿ ಆ ಈ ಮಾಯಾವಾದಿ ಅಥವಾ ಯಾರು ಭಗವಂತನನ್ನ ಭಗವಂತ ಇದ್ದಾನೆ ಅಂತ ಹೇಳುವುದನ್ನ ನಿರಾಕರಿಸಿದಂತಹ ಈ ಕಪಿಲ ನಿಜವಾಗಿ ಒಬ್ಬ ಮೋಸಗಾರ ಅಂತ ಹೇಳಿ ಇಲ್ಲಿ ಶ್ರೀಲ ಪ್ರಭುಪಾದರು ಬರೀತಾರೆ. ಮೋಸಗಾರ ಕಪಿಲನ ಸಾಂಖ್ಯ ಪ್ರತಿಪಾದನೆಗೆ ಎಷ್ಟೋ ಮೊದಲು ನಿಜವಾದ ಕಪಿಲ ದೇವ ಇದನ್ನು ತನ್ನ ತಾಯಿ ದೇವಹೂತಿಗೆ ಶ್ರೀಮದ್ ಭಾಗವತದಲ್ಲಿ ವಿವರಿಸಿದ್ದ. ಕರ್ದಮ ಮುನಿ ಮತ್ತು ದೇವಹೂತಿಯ ಮಗ ಕಪಿಲ ದೇವ. ಈ ಕಪಿಲ ದೇವನು ಶ್ರೀಕೃಷ್ಣನ ಅವತಾರ. ಪುರುಷನು ಎಂದರೆ ಭಗವಂತನು. ಫಸ್ಟ್ಗೆ ಪುರುಷ ಭಗವಂತ ಕ್ರಿಯಾಶೀಲನಾದವನು ಮತ್ತು ಪ್ರಕೃತಿಯನ್ನು ವೀಕ್ಷಿಸಿ ಸೃಷ್ಟಿ ಮಾಡುತ್ತಾನೆ. ಹೇಗೆ ಜೀವಿಗಳ ಸೃಷ್ಟಿಯಾಗ್ತದೆ, ಆಮೇಲೆ ಹೇಗೆ ಎಲ್ಲ ಇಲ್ಲಿ ಉತ್ಪತ್ತಿ ಆಗ್ತದೆ, ಭಗವಂತ ಪ್ರಕೃತಿಯನ್ನ ನೋಡ್ತಾನೆ. ನೋಡಿದ ತಕ್ಷಣ ಸೃಷ್ಟಿಯ ಸಾಧ್ಯತೆ ಶುರುವಾಗ್ತದೆ, ಸೃಷ್ಟಿ ಶುರುವಾಗ್ತದೆ. ಭಗವಂತ ನೋಡದಿದ್ರೆ ಸೃಷ್ಟಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಭಗವಂತ ಪ್ರಕೃತಿಯತ್ತ ಕಣ್ಣ ಹಾಯಿಸದಿದ್ರೆ ಸೃಷ್ಟಿ ಆಗ್ಲಿಕ್ಕೆ. ಆದ ಕಾರಣ ಬ್ರಹ್ಮ ಅಂತ ಹೇಳುವಂತಹ ದೇವರು, ಆ ಬ್ರಹ್ಮದೇವರು ಸೆಕೆಂಡರಿ ಕ್ರಿಯೇಟರ್. ಅಂದ್ರೆ ಭಗವಂತ ಕೃಷ್ಣ ಕೊಟ್ಟಂತಹ ಶಕ್ತಿಯಿಂದ ಬ್ರಹ್ಮದೇವರು ಎಲ್ಲ ಒಂದು ಸೃಷ್ಟಿಯ ಕಾರ್ಯವನ್ನ ಮಾಡ್ತಾರೆ. ಇದನ್ನು ವೇದಗಳು ಗೀತೆಯೂ ಒಪ್ಪುತ್ತವೆ. ಭಗವಂತನು ಪ್ರಕೃತಿಯನ್ನು ವೀಕ್ಷಿಸಿದ, ಅದನ್ನು ಸೂಕ್ಷ್ಮ ಜೀವಾತ್ಮಗಳಿಂದ ತುಂಬಿದ ಎಂಬುದನ್ನು ವೇದಗಳಲ್ಲಿನ ವರ್ಣನೆ ಸೂಚಿಸುತ್ತದೆ. ಈ ಎಲ್ಲ ವ್ಯಕ್ತಿಗಳು ಐಹಿಕ ಜಗತ್ತಿನಲ್ಲಿ ಇಂದ್ರಿಯ ತೃಪ್ತಿಗಾಗಿ ಕೆಲಸ ಮಾಡುತ್ತಿದ್ದಾರೆ. ಭೌತಿಕ ಶಕ್ತಿಯ ಮಾಂತ್ರಿಕತೆಯಿಂದ ತಾವು ಸುಖಿಗಳು ಎಂದು ಭಾವಿಸಿದ್ದಾರೆ. ಯಾರು? ಎಲ್ಲ ಜೀವಿಗಳು ಯಾರೆಲ್ಲ ಬಂದಿದ್ದಾರೆ ಅವರೆಲ್ಲ ಏನು ಅನ್ಕೊಳ್ತಿದ್ದಾರೆ? ನಾವು ತುಂಬಾ ಹ್ಯಾಪಿ ಆಗಿದ್ದೇವೆ. ಇದರಲ್ಲಿ ಒಂದು ಇಂದ್ರ ಮಹಾರಾಜರದ್ದು ಒಂದು ಕಥೆ ಇದೆ. ಒಮ್ಮೆ ಇಂದ್ರ ಮಹಾರಾಜರಿಗೆ ಶಾಪ ಸಿಕ್ಕಿ ಅವರು ಹಂದಿಯಾಗಿ ಹುಟ್ಟಿದ್ರಂತೆ. ನಿಜವಾಗಿ ಯಾರು ಶಾಪ ಕೊಟ್ರು ಅಂತ ನನಗೆ ಗೊತ್ತಿಲ್ಲ, ಆದರೆ ಹಂದಿಯಾಗಿ ಹುಟ್ಟಿದಾಗ ನಾರದ ಮುನಿಗಳು ನೋಡ್ತಿದ್ದಾರೆ ಈ ಹಂದಿಯನ್ನು ಸುಖ ಪಡುವಂತಹ ಒಂದು ಸನ್ನಿವೇಶವನ್ನು ನೋಡ್ತಿದ್ದಾರೆ. ತುಂಬಾ ಹೆಂಡಿರ ಜೊತೆ ಎಲ್ಲಿ ವಾಸ ಮಾಡಬೇಕು ಅಂತ ಹೇಳಿದ್ರೆ ಕೆಸರು ಮಲ ಇರುವಂತಹ ಜಾಗದಲ್ಲಿ ಸುಖದಲ್ಲಿ ಖುಷಿಯಲ್ಲಿ ಇರುವಂತಹ ಈ ಒಂದು ಹಂದಿಯನ್ನು ನೋಡ್ತಾರೆ ನಾರದ ಮುನಿಗಳಿಗೆ ಗೊತ್ತಾಗ್ತದೆ ಈ ಹಂದಿ ಸಾಮಾನ್ಯ ಹಂದಿ ಅಲ್ಲ, ಈ ಹಂದಿ ನಿಜವಾಗಿಯೂ ಶಾಪ ಸಿಕ್ಕಂತಹ ಇಂದ್ರ. ಕರುಣೆ ಆಗ್ತದೆ, ಯಾಕೆಂದ್ರೆ ಇಂದ್ರ ಅಂತ ಹೇಳುದು ಒಬ್ಬ ರಾಜ. ಇಂದ್ರ ಅಂತ ಹೇಳೋ ಒಂದು ಸ್ವರ್ಗದ ರಾಜ, ಅಂತವನಿಗೆ ಇಂಥ ಸ್ಥಿತಿ ಬರಬಾರ್ದಲ್ಲ ಅಂತ ಕರುಣೆಯಿಂದ ಬರ್ತಾರೆ. ನಾರದ ಮುನಿಗಳು ಬಂದು ಹಂದಿಯಲ್ಲಿ ಹೇಳ್ತಾರೆ, ಇಂದ್ರ ಯಾರು? ಇಂದ್ರ ನಾನು ಎಲ್ಲಿದ್ದಾರೆ ಇಂದ್ರ ಅಂತ ಕೇಳ್ತಾರೆ. ಗಿಂದ್ರ ಏನು ಇಲ್ಲ, ನೀನು ಇಂದ್ರ ಆಗಿದ್ಯಾ, ವಾಪಸ್ ಯಾವಾಗ ಬರ್ತೀಯಾ ಅಂತ ಕೇಳ್ತಾರೆ. ಇಲ್ಲ ಈಗ ನಾನು ಬರ್ಲಿಕ್ಕೆ ಸಾಧ್ಯ ಇಲ್ಲ, ನನಗೆ ಇಷ್ಟೆಲ್ಲ ರೆಸ್ಪಾನ್ಸಿಬಿಲಿಟಿ ಉಂಟಲ್ಲ, ಇಷ್ಟೆಲ್ಲ ಮಕ್ಕಳಿಗೆ ಮದುವೆ ಆಗ್ಬೇಕು, ಇದೆಲ್ಲ ಆಗ್ಬೇಕು, ನನಗೆ ಸಾಧ್ಯ ಇಲ್ಲ ಬರ್ಲಿಕ್ಕೆ ಅಂತ ಹೇಳ್ತಾರಂತೆ. ಅಂದ್ರೆ ಆ ಒಂದು ಸುಖ ಸಂತೋಷ ನಮಗೆ ಎಷ್ಟೇ ಕಚ್ಚಿದ್ರು ಎಷ್ಟೇ ಪೆಟ್ಟು ಬಿದ್ರು ಸುಖವನ್ನ ನಾವು ಬಿಡ್ಲಿಕ್ಕೆ ರೆಡಿ ಇಲ್ಲ. ಅಂತ ಸ್ಥಿತಿ ನಮ್ದೆಲ್ಲದ್ದು. ಅದಕ್ಕೋಸ್ಕರ ಇಲ್ಲಿ ಹೇಗೆ ಹೇಳಿದ್ದಾರೆ ಕ್ಲಿಯರ್ ಆಗಿ. ಅದಕ್ಕೆ ಈ ಸುಖವನ್ನು ಹೇಳ್ತಾರೆ ಚಪಲ ಸುಖ ಅಂತ ಹೇಳಿ, ಅಥವಾ ಪುನಃ ಚರ್ವತಿ ಚರ್ವಣಾನ ಅಂತ ಹೇಳ್ತಾರೆ. ಯಾರು ಹೇಳ್ತಾರೆ? ಪ್ರಹ್ಲಾದ ಮಹಾರಾಜು ಹೇಳ್ತಾರೆ. ಈ ಐಹಿಕ ಜಗತ್ತಿನಲ್ಲಿ ಇರುವಂತಹ ಒಂದು ಜೀವನ ಅಂತ ಹೇಳಿದ್ರೆ ತಿಂದದನ್ನೇ ತಿನ್ನುವಂಥದ್ದು. ಪುನಃ ಚರ್ವತಿ ಚರ್ವನಾನ ಅಂತ. ಅಂದ್ರೆ ಈಗ ಒಂಟೆ ಎಲ್ಲ ತರ್ತದಲ್ಲ, ಹೊಟ್ಟೆಯಿಂದ ಬಾಕಸ್ ತಂದು ಜಗಿತದೆ, ಆಮೇಲೆ ಅದನ್ನೇ ತಿಂತದೆ. ಆ ರೀತಿಯ ಜೀವನ ಆಗಿದೆ. ನಾವು ಅದನ್ನು ಊಹೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಆ ಪ್ರಾಣಿಗಳು ಮಾಡೋ ರೀತಿಯಲ್ಲಿ ನಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ನಮ್ಮ ಮನಸ್ಸು ಇದಕ್ಕೆ ಅಡಾಪ್ಟ್ ಆಗಿದೆ. ಯಾವುದಕ್ಕೆ? ಪುನಃ ಚರ್ವತಿ ಚರ್ವಣಾನಾಮ್ಗೆ. ಅದಕ್ಕೋಸ್ಕರ ಹಿಂದೆ ಮೊದಲನೇ ಕ್ಲಾಸಲ್ಲಿ ಹೇಳಿದ್ದೇವೆ, ನಾವು ಡಿಸ್ಕಷನ್ ಮಾಡಿದ್ದೇವೆ. ಉಗುಳಿ ರೋಗ, ಬೊಗಳಿ ರಾಗ ಅಂತ ನೆನ್ಪಿಟ್ಟಿರ್ತೀರ ನೀವು ಖಂಡಿತವಾಗಿ. ಉಗುಳಿ ರೋಗ ಅಂತ ಹೇಳಿದ್ರೆ ಭವರೋಗ. ಯಾಕೆ ಭವರೋಗ? ಮಾತಾಡೋದು, ಇಂದ್ರಿಯ ತೃಪ್ತಿಗೆ ಬೇಕಾದೆಲ್ಲ ಮಾತಾಡ್ತಾ ಇದ್ದೇವೆ, ಉಗುಳುವುದು. ಅದರಿಂದ ಬರೋದು ಏನು? ರೋಗವೇ. ಅಂದ್ರೆ ಪುನಃ ವಾಪಸ್ ಭಗವಂತನ ಕಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಬೊಗಳಿ ರಾಗ ಅಂತ ಹೇಳಿದ್ರೆ ಭಗವಂತನ ದಾಸನಾಗಿ ಭಗವಂತನ ಹೆಸರನ್ನು ತಗೊಂಡ್ರೆ ನಮಗೆ ನಿಜವಾದ ರಾಗ ಭಗವಂತನ ಕಡೆಗೆ ಎಳೀತದೆ, ಭಗವಂತನ ಕಡೆ ಹೋಗ್ತೇವೆ ನಾವು.
ಸೊ ಈ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಜೀವನ ತುಂಬಾ ದುರ್ದಶೆ ಇದೆ, ನಮಗೆ ಆ ದುರ್ದಶೆಯಿಂದ ಮೇಲೆ ಬರಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಅದಕ್ಕೋಸ್ಕರ ಹಿಂದೆ ಹೇಳಿದ್ದಾರೆ, ಯೋಗ ಅಂತ ಹೇಳಿದ್ರೆ ಇಂದ್ರಿಯ ಸಂಯಮ. ಅದನ್ನು ಮಾಡ್ಲಿಕ್ಕೆ ನಾವೆಲ್ಲರೂ ಒಬ್ಬರಿಗೊಬ್ಬರು ಸಹಾಯ ಮಾಡ್ತಾ ಪ್ರಯತ್ನ ಪಡಬೇಕು. ಬೆಳಿಗ್ಗೆ ಏಳಿಕ್ಕೆ ಆಗ್ಲಿಲ್ಲ ಅಂದ್ರೆ ಯಾರಲ್ಲಾದ್ರೂ ಹೇಳಬೇಕು, ಅಯ್ಯೋ ನನಗೆ ಬೆಳಿಗ್ಗೆ ಏಳಿಕ್ಕೆ ಆಗ್ಲಿಲ್ಲ, ಏನಾದ್ರೂ ಮಾಡಿ ನನ್ನನ್ನು ಎಬ್ಬಿಸಿ ಅಂತ. ಈ ರೀತಿಯಲ್ಲಿ ನಾವು ಮುಂದೆ ಬರ್ಲಿಕ್ಕೆ ಪ್ರಯತ್ನ ಪಡಬೇಕು. ಯಾಕಂದ್ರೆ ಈ ಮನೋಧರ್ಮ ಇದೆಯಲ್ಲ, ಅದು ಭಯಂಕರ ಡೇಂಜರ್. ಇಲ್ಲದಿದ್ರೆ ನಾನು ಸುಖದಲ್ಲಿದ್ದೇನೆ ಅಂತ ತಿಳ್ಕೊಳ್ಳುವ ಈ ಮನೋಧರ್ಮ ತುಂಬಾ ಡೇಂಜರ್. ಜೀವಿಯು ಭಗವಂತನೊಡನೆ ಇನ್ನೊಂದು ಡೇಂಜರ್ ಏನು ಅಂತ ಹೇಳ್ತಿದ್ದಾರೆ ನೋಡಿ. ಜೀವಿಯು ಇಷ್ಟೆಲ್ಲ ಸುಖ ಆಯ್ತಲ್ಲ, ಇದಾದ್ಮೇಲೆ ಭಗವಂತನೊಡೆಗೆ ಹೋಗ್ತಾರೆ. ಆದ್ರೆ ಯಾವ ರೀತಿಯಲ್ಲಿ ಹೋಗ್ತಾರೆ ಇಲ್ಲಿ ನೋಡಿ. ಜೀವಿಯು ಭಗವಂತನೊಡನೆ ಒಂದಾಗಲು ಬಯಸಿದಾಗ ಈ ಮನೋಧರ್ಮವನ್ನು ಮುಕ್ತಿಯ, ಇದು ತಪ್ಪಿದೆ ಇಲ್ಲಿ, ಏನು ಮುಕ್ತಿಯ ಕಡೆಯ ಹಂತಕ್ಕೆ ಎಳೆದಂತಾಗುತ್ತದೆ. ಏನು ತಪ್ಪಿದೆ ಇಲ್ಲಿ ಟ್ರಾನ್ಸ್ಲೇಷನ್. ಜೀವಿಯು ಭಗವಂತನೊಡನೆ ಒಂದಾಗಲು ಬಯಸಿದಾಗ, ಭಗವಂತನ ಜೊತೆ ಒಂದಾಗುದು ಅಂತಲ್ಲ, ಐಕ್ಯವಾಗುದು, ಅದು ಹೈಯೆಸ್ಟ್ ಲೆವೆಲ್ ಆಫ್ ಇಂದ್ರಿಯ ತೃಪ್ತಿ. ಅದು ಇಂದ್ರಿಯ ತೃಪ್ತಿಯ ಒಂದು ವಿಚಾರ. ಅದು ಇಂದ್ರಿಯ ತೃಪ್ತಿ ಅದು. ಯಾಕಂದ್ರೆ ನಾನು ಭಗವಂತನ ಜೊತೆ ಒಂದಾಗ್ತೇನೆ ಅಂದ್ರೆ ನಾನು ಭಗವಂತನಾಗ್ತೇನೆ ಅಂತ ಹೇಳುವ ಇಂದ್ರಿಯ ತೃಪ್ತಿ, ಹೈಯೆಸ್ಟ್ ಇಂದ್ರಿಯ ತೃಪ್ತಿ ಅದು. ಅದನ್ನು ಹೇಳ್ತಾ ಇರೋದು ಇಲ್ಲಿ. ಅದು ಮುಕ್ತಿ ಅಲ್ಲ, ಅದೊಂದು ಡೇಂಜರಸ್. ಅದು ಕಡೆಯ ಹಂತಕ್ಕೆ ಎಳೆದಂತಾಗುತ್ತದೆ. ಇದು ಮಾಯೆಯ ಕಡೆಯ ಬಲೆ, ಕೊನೆಯ ಬಲೆ. ಈ ಮಾಯೆಗೆ ಸಿಕ್ಕಾಕೊಂಡ್ರೆ ಅದರಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಮಾಯೆಯಿಂದ ಹೇಗಾದ್ರೂ ಬರ್ಬೋದು. ಈ ಭಗವಂತನೊಟ್ಟಿಗೆ ಒಂದಾಗ್ತೇನೆ ಅಂತ ಹೇಳುವಂತ ಮಾಯೆ ಉಂಟಲ್ಲ, ಮಹಾ ಮಹಾಪಾಪ. ಅದು ಮಹಾಪಾತಕವಾದಂತಹ, ಮಹಾ ಕೀಳಾದಂತಹ ಒಂದು ಡೇಂಜರಸ್ ಇದು. ನಾನು ದೇವರು ಒಂದು ಅಂತ ಹೇಳುವಂತಹ ಮನೋಭಾವ ಇಲ್ಲಿ. ಯಾಕೆಂತ ಹೇಳಿದ್ರೆ ನನಗೆ ದೇವರಾಗುವಂಥದ್ದು, ನಾನು ದೇವರೇ, ನಾನು ಭಗವಂತ ಅಂತ ಹೇಳುವಂಥದ್ದು, ಅದರಿಂದ ಹೊರಗೆ ಬರಬೇಕೇ ಬೇಕು. ಇಂದ್ರಿಯ ತೃಪ್ತಿಯ ಭ್ರಮೆ ಯಾವುದು ಇದೆ, ಭಗವಂತನೊಟ್ಟಿಗೆ ಸೇರ್ತೇನೆ ಅಂತ ಹೇಳುದು ಇಂದ್ರಿಯ ತೃಪ್ತಿಯ ಭ್ರಮೆ. ಅದೇ ಹೇಳ್ತಾರಲ್ಲ ವಿಷ್ಣು ಸಾಯುಜ್ಯ ಅಂತ. ಆ ಸಾಯುಜ್ಯ ಮುಕ್ತಿ ಅಂತ ಹೇಳಿದ್ರೆ ತುಂಬಾ ಕೀಳಾದ ಮುಕ್ತಿ. ಆ ಮುಕ್ತಿಗೆ ನಾವು ಯಾವತ್ತೂ ಆಸೆ ಪಡಬಾರ್ದು. ಮುಕ್ತಿ, ನಿಜವಾದ ಮುಕ್ತಿ ಅಂತ ಹೇಳಿದ್ರೆ ಮುಕ್ತಿ ಸ್ಥಿತ್ವ ಅನ್ಯತಾ ರೂಪಂ ಸ್ವರೂಪೇನ ವ್ಯವಸ್ಥಿತಿ ಅಂತ. ಅಂದ್ರೆ ಸ್ವರೂಪೇನ ವ್ಯವಸ್ಥಿತಿ, ನಮ್ಮ ನಿಜವಾದ ರೂಪ ಏನು ಅಂತ ಹೇಳಿದ್ರೆ ಕೃಷ್ಣನ ದಾಸ. ಆ ಒಂದು ರೂಪದಲ್ಲಿ ನಾವು ಸ್ಥಿತರಾಗುವುದಕ್ಕೆ ಮುಕ್ತಿ ಅಂತ ಹೇಳೋದು. ಈಗ ನಾವು ಇಲ್ಲಿದ್ದೇ ಮುಕ್ತಿ ಆಗ್ಬೋದು. ಹೇಗೆ? ಭಗವಂತನ ಸೇವಕ ಅಂತ ನಾನು ಗೊತ್ತಾಗಿ ನಾನು ಅದೇ ರೀತಿಯಲ್ಲಿ ಜೀವನ ನಡೆಸಿದ್ರೆ ನಾನು ಇಲ್ಲಿ ಇದ್ದುಕೊಂಡು ಮುಕ್ತಿ ಪಡೆದವ. ನಾವೆಲ್ಲರೂ ಇಲ್ಲಿ ಇದ್ದುಕೊಂಡು ಮುಕ್ತಿ ಪಡೆದವರಾಗ್ತೇವೆ. ಆದರೆ ನಾವು ಅಲ್ಲಿ ಆ ಮಾರ್ಗದ ಕಡೆ ಹೋಗ್ಬೇಕು. ನಾವು ಲೆಕ್ಕವಿಲ್ಲದಷ್ಟು ಜನ್ಮಗಳಲ್ಲಿ ಇಂತಹ ಇಂದ್ರಿಯ ತೃಪ್ತಿಯ ಚಟುವಟಿಕೆಗಳಲ್ಲಿ ತೊಡಗಿದ ಅನಂತರವೇ ಒಂದು ಶ್ರೇಷ್ಠ ಆತ್ಮವು ಶ್ರೀಕೃಷ್ಣನಿಗೆ ಅಥವಾ ವಾಸುದೇವನಿಗೆ ತನ್ನನ್ನು ಸಮರ್ಪಿಸಿಕೊಳ್ಳುತ್ತದೆ. ಅಂದ್ರೆ ಎಷ್ಟೋ ಜನ್ಮ ಸಿಕ್ಕಿದ ಮೇಲೆ ಗೊತ್ತಾಗುದು, ನನ್ನ ಜನ್ಮದಲ್ಲಿ ಕಷ್ಟ ಆಗ್ತಾ ಉಂಟು, ಇದು ನನ್ನ ಸರಿಯಾದ ಜೀವನ ಅಲ್ಲ, ಕೃಷ್ಣನ ಕಡೆ ಹೋಗ್ಬೇಕು, ಭಗವಂತನ ಕಡೆ ಹೋಗ್ಬೇಕು, ಆಧ್ಯಾತ್ಮಿಕ ಜೀವನ ನಡೆಸಬೇಕು, ಜಪ ಮಾಡ್ಬೇಕು, ಇದೆಲ್ಲ ಗೊತ್ತಾಗ್ತದೆ. ಅಷ್ಟು ಸುಲಭ ಅಲ್ಲ. ಈಗ ಯಾರೋ ನಾವು ಮಾಗಿದ ಹಣ್ಣು ಅಂತ ಡಿಸ್ಕಷನ್ ಮಾಡಿದ್ದೇವಲ್ಲ, ನಾವು ಯಾರಿಗೋ ಹೇಳ್ತೇವೆ ಹರೇ ಕೃಷ್ಣ ಜಪ ಮಾಡಿ ಅಂತ ಹೇಳಿ, ಅವ್ರು ತಗೊಳ್ಳೋದಿಲ್ಲ. ಯಾಕೆಂತ ಹೇಳಿದ್ರೆ ಅವ್ರಿಗೆ ಇನ್ನೂ ಮಾಗ್ಲಿಲ್ಲ, ಅದು ಹಣ್ಣೇ ಆಗ್ಲಿಲ್ಲ. ಇಲ್ಲಿ ಭಗವದ್ಗೀತೆ ಕ್ಲಾಸಿಗೆ ನಾವೆಲ್ಲ ಕೇಳ್ತಿದ್ದೇವೆ, ನಾವು ಸ್ವಲ್ಪ ಹಣ್ಣಾಗಿದ್ದೇವೆ ಅಂದ್ರೆ ನಮಗೆ ಇದರಲ್ಲಿ ಆಸಕ್ತಿ ಬೆಳೆದಿದೆ. ಅಂತಹ ಆಸಕ್ತಿ ಬೆಳೆದವರಿಗೆ ಭಗವಂತ ಹತ್ತಿರ ಬರ್ತಾನೆ. ಹೀಗೆ ಪರಮ ಸತ್ಯದ ಅನ್ವೇಷಣೆಯು ಪೂರ್ಣಗೊಳಿಸುತ್ತದೆ. ಯಾವಾಗ ನಮಗೆ ಕೃಷ್ಣನ ಬಗ್ಗೆ ಅರಿತುಕೊಳ್ಳಿಕ್ಕೆ ಪ್ರಯತ್ನ ಪಡಲಿಕ್ಕೆ ಶುರು ಮಾಡ್ತೇವೋ ಆಗ ಅನ್ವೇಷಣೆ ಪೂರ್ಣ ಆಗ್ತದೆ. ಇನ್ನು ಆ ಅನ್ವೇಷಣೆಯಲ್ಲಿ ನಾವು ದೃಢರಾಗಬೇಕು. ಆದರೆ ಪೂರ್ಣ ನಾವು ಒಂದು ಶಾಲೆಗೆ ಮಕ್ಕಳನ್ನು ಸೇರಿಸ್ತೇವೆ ಅಂತ ಇಟ್ಕೊಳ್ಳುವ. 1ರಿಂದ 10ನೇ ತರಗತಿವರೆಗೆ ಆ ಶಾಲೆ ಇದೆ ಅಂತ ಹೇಳಿದ್ರೆ, ನಾವು 1ನೇ ಕ್ಲಾಸಿಗೆ ಸೇರಿದ್ರೆ ನಮ್ಮ ಹತ್ರ ಹಣ ಎಲ್ಲ ಇದ್ರೆ 10ನೇ ಕ್ಲಾಸಿನವರೆಗೆ ಮುಂದೆ ಹೋಗ್ತಾನೆ ಅಂತ ನಮ್ಗೆ ಗೊತ್ತು. ಅದೇ ರೀತಿಯಲ್ಲಿ ನಾವೆಲ್ಲ 1ನೇ ಕ್ಲಾಸಿನ ಭಕ್ತಿ ಯೋಗದಲ್ಲಿ ಸೇರಿದ್ದೇವೆ. 1ನೇ LKG UKG. ಖಂಡಿತವಾಗಿ ನಮಗೆ ಭಗವಂತನ ಕೃಪೆ ಇದ್ರೆ, ಆಮೇಲೆ ನಮಗೂ ಕೂಡ ಯಾರಿಗೂ ಏನು ದ್ರೋಹ ಮಾಡದೆ ದೋಷ ಮಾಡದಂತಹ ಮನೋಭಾವ ಇದ್ರೆ ಮುಂದೆ 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 ಹೋಗ್ತೇವೆ. ಯಾಕೆಂದ್ರೆ ಇದು ಕೃಷ್ಣನ ಒಂದು ವಚನ. ನಮೇ ಭಕ್ತ ಪ್ರಣಶ್ಯತಿ, ನನ್ನ ಭಕ್ತ ಯಾವತ್ತೂ ನಾಶನ ಆಗುವುದಿಲ್ಲ, ನನ್ನ ಭಕ್ತ ನನ್ನ ಕಡೆ 100%, 100% ಬಂದೇ ಬರ್ತಾನೆ ಅಂತೇಳಿ ಮುಂದೆ ಭಗವಂತ ಹೇಳ್ತಾನೆ. ಆಗಲೇ ಅರ್ಜುನನು ತನ್ನನ್ನು ಕೃಷ್ಣನಿಗೆ ಸಮರ್ಪಿಸಿಕೊಂಡು ಅವನನ್ನು ತನ್ನ ಗುರುವನ್ನಾಗಿ ಸ್ವೀಕರಿಸಿದ್ದಾನೆ.
ಶಿಷ್ಯಸ್ತೇಹಂ ಶಾದಿ ಮಾಂ ತ್ವಾಂ ಪ್ರಪನ್ನಂ. ಇದರ ಪರಿಣಾಮವಾಗಿ ಕೃಷ್ಣನು ಈಗ ಅವನಿಗೆ ಬುದ್ಧಿಯೋಗ ಅಥವಾ ಕರ್ಮಯೋಗದ ಕಾರ್ಯವಿಧಾನ ವಿಷಯ ಹೇಳುತ್ತಾನೆ. ಈ ಕರ್ಮಯೋಗ ಅಥವಾ ಬುದ್ಧಿಯೋಗವನ್ನ ಹೇಳಿಕೊಡ್ತಿದ್ದಾರೆ. ಬುದ್ಧಿಯೋಗ ಅಥವಾ ಕರ್ಮಯೋಗ ಎಂದರೆ ಭಗವಂತನ ಇಂದ್ರಿಯ ತೃಪ್ತಿಗಾಗಿಯೇ ಭಕ್ತಿಯಿಂದ ಸೇವೆ ಮಾಡುವುದು. ಈ ಬುದ್ಧಿಯೋಗವನ್ನು 10ನೇ ಅಧ್ಯಾಯದ 10ನೆಯ ಶ್ಲೋಕದಲ್ಲಿ ಸ್ಪಷ್ಟವಾಗಿ ವಿವರಿಸಿದ್ದಾರೆ. ಬುದ್ಧಿಯೋಗವೆಂದರೆ ಪ್ರತಿಯೊಬ್ಬರ ಹೃದಯದಲ್ಲಿ ಪರಮಾತ್ಮನಾಗಿ ಪೀಠಸ್ಥನಾಗಿರುವ ಭಗವಂತನೊಡನೆ ನೇರವಾದ ಸಂಪರ್ಕ. ಆದರೆ ಭಕ್ತಿ ಸೇವೆಯಲ್ಲಿ ಅಥವಾ ಆಧ್ಯಾತ್ಮಿಕ ಸೇವೆಯಲ್ಲಿ ಎಂದರೆ ಕೃಷ್ಣ ಪ್ರಜ್ಞೆಯಲ್ಲಿ ನಿಷ್ಠನಾಗಿರುವವನು ಭಗವಂತನ ವಿಶೇಷ ಕೃಪೆಯಿಂದ ಬುದ್ಧಿಯೋಗದ ಈ ಸ್ಥಿತಿಯನ್ನು ತಲುಪುತ್ತಾನೆ. ದಿವ್ಯ ಪ್ರೇಮದಿಂದ ಭಕ್ತಿ ಸೇವೆಯಲ್ಲಿ ಸದಾ ನಿರತರಾಗಿರುವವರಿಗೆ ಮಾತ್ರ ಪ್ರೇಮ ಭಕ್ತಿಯ ಪರಿಶುದ್ಧ ಜ್ಞಾನವನ್ನು ತಾನು ಅನುಗ್ರಹಿಸುವುದಾಗಿ ಭಗವಂತನು ಹೇಳುತ್ತಾನೆ. ಇದು ತುಂಬಾ ಕಷ್ಟದ ವಿಷಯ, ಅಷ್ಟು ಸುಲಭದಲ್ಲಿ ಸಿಗುವ ವಿಷಯ ಅಲ್ಲ. ಅದನ್ನು ಭಗವಂತನೇ ಅನುಗ್ರಹಿಸ್ತಾನೆ. ಒಂದು ಶ್ಲೋಕ ಹೇಳ್ತದೆ, ಯದಿ ವಾತಾದಿ ದೋಷೇನ ಯೋ ಮದ್ಭಕ್ತ ಮಾಂ ನ ಚ ಸ್ಮರೇತ್ ಅಹಂ ಸ್ಮರಾಮಿ ಮದ್ಭಕ್ತ ನಯಾಮಿ ಪರಮಾಂ ಗತಿಂ ಅಂತ. ಅಂದ್ರೆ ಭಗವಂತ ಹೇಳ್ತಾನೆ, ಭಗವಂತ ಗ್ಯಾರಂಟಿ ಕೊಡ್ತಾರೆ, ಯಾರಿಗಾದ್ರೂ ನನ್ನ ಭಕ್ತನಿಗೆ ನನ್ನನ್ನು ನೆನಪು ಮಾಡ್ಲಿಕ್ಕೆ ಆಗುದಿಲ್ಲ, ವಾತ ರೋಗಗಳಿಂದ ಕಫ ಎಲ್ಲ ಬಂದು ಸಾಯುವ ಸಮಯದಲ್ಲಿ ನನ್ನನ್ನು ನೆನಪು ಬರುವುದಿಲ್ಲ ಅಂತ, ಆಗ ನಾನೇ ಬಂದು ಅವನಿಗೆ ನೆನಪು ಮಾಡುತ್ತೇನೆ, ಅವನನ್ನ ಪರಮಗತಿಯಾದ ನನ್ನ ಧಾಮಕ್ಕೆ ಕರ್ಕೊಂಡು ಹೋಗ್ತೇನೆ ಅಂತ ಭಗವಂತ ಶಿವರು ಹೇಳ್ತೇನೆ. ಈ ರೀತಿಯಲ್ಲಿ ನಮಗೆ ಆ ನಿತ್ಯ ಸುಖ ಸಿಗ್ಬೇಕು ಅಂತ ಹೇಳಿದ್ರೆ, ನಿತ್ಯ ಸುಖ ಅಂತ ಹೇಳಿದ್ರೆ ಭಗವಂತನ ಸಂಘದಲ್ಲಿ ಭಗವಂತನ ವೈಷ್ಣವರ ಸೇವೆ ಮಾಡುವುದೇ ನಿತ್ಯ ಸುಖ. ಆ ಸುಖಕ್ಕೆ ಸಿಗಬೇಕು ಅಂತ ಹೇಳಿದ್ರೆ ನಾವು ಮುಂದೆ ಹೋಗ್ಲಿಕ್ಕೆ ಪ್ರಯತ್ನ ಪಡಬೇಕು. ಹೀಗೆ ಈ ಶ್ಲೋಕದಲ್ಲಿ ಪ್ರಸ್ತಾಪಿಸಿರುವ ಬುದ್ಧಿಯೋಗವು ಭಗವಂತನ ಭಕ್ತಿಪೂರ್ವಕ ಸೇವೆ. ಈ ಶ್ಲೋಕದಲ್ಲಿ ಪ್ರಸ್ತಾಪಿಸಿರುವ ಬುದ್ಧಿಯೋಗ ಅಂದ್ರೆ ಭಕ್ತಿಯೋಗ. ಇಲ್ಲಿ ಬಳಸಿರುವ ಸಾಂಖ್ಯ ಪದಕ್ಕೂ ಮೋಸಗಾರ ಕಪಿಲನು ವಿವರಿಸಿದ ನಾಸ್ತಿಕವಾದದ ಸಾಂಖ್ಯಯೋಗಕ್ಕೂ ಸಂಬಂಧವಿಲ್ಲ. ಆದ್ದರಿಂದ ಇಲ್ಲಿ ಹೇಳಿರುವ ಸಾಂಖ್ಯಯೋಗಕ್ಕೂ ನಾಸ್ತಿಕವಾದದ ಸಾಂಖ್ಯಕ್ಕೂ ಸಂಬಂಧವಿದೆ ಎಂದು ತಪ್ಪು ತಿಳಿದುಕೊಳ್ಳಬಾರದು. ನಾಸ್ತಿಕ ಸಾಂಖ್ಯವಾದಕ್ಕೆ ಆ ಕಾಲದಲ್ಲಿ ಯಾವುದೇ ಪ್ರಭಾವವಿರಲಿಲ್ಲ. ಅಂತಹ ನಾಸ್ತಿಕ ಊಹೆಯ ತತ್ವಚಿಂತನೆಯನ್ನು ಶ್ರೀಕೃಷ್ಣನು ಪ್ರಸ್ತಾಪಿಸಲು ಹೋಗುತ್ತಿರಲಿಲ್ಲ. ಅಂದ್ರೆ ಭಗವಂತ ಹೇಳುವಾಗ ಈ ನಾಸ್ತಿಕ ಸಾಂಖ್ಯ ಇರಲೇ ಇಲ್ಲ. ಹಾಗಿರುವಾಗ ಅದನ್ನ ಯಾಕೆ ಇವರು ಹೇಳ್ತಾರೆ? ಯಾರು ಭಗವಂತ ಯಾಕೆ ಅದನ್ನು ಉಲ್ಲೇಖಿಸ್ತಾರೆ? ಸಾಧ್ಯವೇ ಇಲ್ಲ. ನಿಜವಾದ ಸಾಂಖ್ಯವನ್ನು ಕಪಿಲ ದೇವನು ಶ್ರೀಮದ್ ಭಾಗವತದಲ್ಲಿ ವಿವರಿಸಿದ್ದಾನೆ. ಆದರೆ ಆ ಸಾಂಖ್ಯಕ್ಕೂ ಇಲ್ಲಿ ಹೇಳುತ್ತಿರುವ ವಿಷಯಗಳಿಗೂ ಸಂಬಂಧವಿಲ್ಲ. ಅಲ್ಲಿ ಸಾಂಖ್ಯವೆಂದರೆ ದೇಹ ಮತ್ತು ಆತ್ಮಗಳ ವಿಶ್ಲೇಷಣಾತ್ಮಕ ವರ್ಣನೆ. ಅರ್ಜುನನು ಬುದ್ಧಿಯೋಗ ಅಥವಾ ಭಕ್ತಿಯೋಗಕ್ಕೆ ಕರೆತರುವುದಕ್ಕೋಸ್ಕರ ಶ್ರೀಕೃಷ್ಣನು ಆತ್ಮದ ವಿಶ್ಲೇಷಣಾತ್ಮಕ ವಿವರಣೆಯನ್ನು ನೀಡಿದನು. ಆದುದರಿಂದ ಶ್ರೀಕೃಷ್ಣನ ಸಾಂಖ್ಯವು ಭಾಗವತದಲ್ಲಿ ನಿರೂಪಿಸಿರುವ ಕಪಿಲನ ಸಾಂಖ್ಯವು ಒಂದೇ. ಇದೆಲ್ಲ ಭಕ್ತಿಯೋಗವೇ. ಆದುದರಿಂದ ಶ್ರೀಕೃಷ್ಣನು ಕಡಿಮೆ ಬುದ್ಧಿ ಇರುವ ಮನುಷ್ಯರು ಮಾತ್ರ ಸಾಂಖ್ಯಯೋಗ ಮತ್ತು ಭಕ್ತಿಯೋಗದ ನಡುವೆ ವ್ಯತ್ಯಾಸ ಕಾಣುತ್ತಾರೆ ಎಂದು ಹೇಳಿದ. ಸಾಂಖ್ಯಯೋಗೋ ಪೃಥಗ್ಬಾಲ ಪ್ರವದಂತಿನ ಪಂಡಿತಾ. ನಾಸ್ತಿಕವಾದದ ಸಾಂಖ್ಯಯೋಗಕ್ಕೂ ಭಕ್ತಿಯೋಗಕ್ಕೂ ಸಂಬಂಧವಿಲ್ಲ. ಆದರೂ ಬುದ್ಧಿ ಇಲ್ಲದವರು ಭಗವದ್ಗೀತೆಯಲ್ಲಿ ನಾಸ್ತಿಕವಾದದ ಸಾಂಖ್ಯಯೋಗವನ್ನು ಪ್ರಸ್ತಾಪಿಸಿದೆ ಎಂದು ಹೇಳುತ್ತಾರೆ. ಬುದ್ಧಿಯೋಗ ಎಂದರೆ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯನಿರತವಾಗುವುದು ಎಂದರ್ಥ ಎನ್ನುವುದನ್ನು ತಿಳಿಯಬೇಕು. ಭಕ್ತಿ ಸೇವೆಯ ಪರಿಪೂರ್ಣ ಆನಂದ ಮತ್ತು ತಿಳುವಳಿಕೆಯಲ್ಲಿ ಕಾರ್ಯ ಮಾಡಬೇಕು. ತನ್ನ ಕೆಲಸವು ಎಷ್ಟೇ ಕಠಿಣವಾಗಿರಲಿ ಭಗವಂತನ ತೃಪ್ತಿಗಾಗಿ ಮಾತ್ರವೇ ಕೆಲಸ ಮಾಡುವವನು ಬುದ್ಧಿಯೋಗದ ಸೂತ್ರಗಳಿಗೆ ಅನುಗುಣವಾಗಿ ಕೆಲಸ ಮಾಡುತ್ತಾನೆ. ಆದುದರಿಂದ ಸದಾ ಅಲೌಕಿಕ ಆನಂದದಲ್ಲಿರುತ್ತಾನೆ. ಇಂತಹ ಅಲೌಕಿಕ ಕಾರ್ಯಮಗ್ನತೆಯಿಂದ ಭಗವಂತನ ಕೃಪೆಯಿಂದ ಮನುಷ್ಯನಿಗೆ ತಾನಾಗಿಯೇ ಅಲೌಕಿಕ ಅರಿವಿನ ಲಭ್ಯವಾಗುತ್ತದೆ. ಈಗ ನಾವೇನಾದ್ರೂ ಕೆಲಸ ಮಾಡ್ತಿರುವಾಗ ನಾವು ಭಗವಂತನನ್ನೇ ಯೋಚಿಸಿಕೊಂಡು ಭಗವಂತನ ಸ್ಮರಣೆ ಮಾಡಿಕೊಂಡು ಆ ಕೆಲಸ ಮಾಡಿದರೆ ಅವನು ಅಲೌಕಿಕ ವ್ಯಕ್ತಿ, ಲೌಕಿಕ ವ್ಯಕ್ತಿ ಅಲ್ಲ. ಕೆಲಸ ಆಗ್ತಾ ಇರ್ತದೆ, ಆದರೆ ಅವನ ಮನಸ್ಸಿನಲ್ಲಿ ಭಗವಂತನೇ ಇರ್ತಾನೆ. ಇಂತಹ ಅಲೌಕಿಕ ಕಾರ್ಯಮಗ್ನತೆಯಿಂದ ಭಗವಂತನ ಕೃಪೆಯಿಂದ ಮನುಷ್ಯನಿಗೆ ತಾನಾಗಿಯೇ ಅಲೌಕಿಕ ಅರಿವಿನ ಲಭ್ಯವಾಗುತ್ತದೆ. ಈಗ ಯಾರಾದ್ರೂ ಮಾತೆಯವರು ಅಥವಾ ಯಾರೇ ಆಗಲಿ ಅಡಿಗೆ ಮಾಡ್ತಾ ಇರುವಾಗ ಭಗವಂತನನ್ನ ಸ್ಮರಿಸಿಕೊಂಡು ಅಡಿಗೆ ಮಾಡಿ ಆ ಭೋಗವನ್ನ, ಅಡಿಗೆ ಮಾಡಿದ ಪದಾರ್ಥಗಳನ್ನ ಭಗವಂತನಿಗೆ ಅರ್ಪಿಸಿದ್ರೆ ಅದು ಸಾಮಾನ್ಯ ಅಡಿಗೆ ಅಲ್ಲ, ಅದು ಆಧ್ಯಾತ್ಮಿಕತೆ, ಅದು ಅಲೌಕಿಕತೆ, ಆಧ್ಯಾತ್ಮಿಕತೆ. ಅದರಲ್ಲಿ ಏನು ಸಂಶಯ ಇಲ್ಲ. ಇಲ್ಲಿ ಇದ್ದುಕೊಂಡೇ ಅಲೌಕಿಕ ಜೀವನವನ್ನ ನಡೆಸುವಂತಹ ವ್ಯಕ್ತಿಗಳಾಗ್ತಾರೆ ಭಕ್ತರು. ಅದಕ್ಕೋಸ್ಕರ ನಾವು ಯಾವತ್ತು ಭಕ್ತರಿಗೆ ಏನು ಯಾವ ರೀತಿಯಲ್ಲಿ ಅಪರಾಧ ಮಾಡಬಾರ್ದು. ಅದಕ್ಕೆ ಕೊಳ್ತಾರೆ,
10 ರೀತಿಯ ಅಪರಾಧದಲ್ಲಿ ಮೊದಲನೇ ಅಪರಾಧವೇ ಅದು. ಸತಾಂ ನಿಂದಾಂ ಪರಮಂ ಅಪರಾಧಂ ವಿತನುತೆ ಯತಃ ಖ್ಯಾತಿಂ ಯಾತಂ ಉಸಹತೆ ತದ್ವಿಗರಿಹಾನ್ ಅಂತ. ಇದು ಪುರಾಣದಲ್ಲಿ ಬರುವಂತಹ, ಪದ್ಮ ಪುರಾಣದಲ್ಲಿ ಬರುವಂತಹ ವಾಕ್ಯ. ಸತಾಂ ನಿಂದಾಂ ಪರಮಂ ಅಪರಾಧಂ ವಿತನುತೆ ಅಂದ್ರೆ ಭಕ್ತನಿಗೆ ಯಾರು ಹೀಯಾಳಿಸ್ತಾರೆ, ಭಕ್ತನನ್ನು ಯಾರು ತೆಗಳ್ತಾರೆ ಅಂತವರು ದೊಡ್ಡ ಉನ್ನತ ಅಪರಾಧ ಮಾಡಿದಂತೆ. ಅದಕ್ಕಿಂತ ಮೇಲೆ ಅಪರಾಧವೇ ಇಲ್ಲ ಅಂತ ಅಪರಾಧ ಮಾಡಿದಂತೆ. ಆದ ಕಾರಣ ನಾವು ಈ ಅಪರಾಧ ಮಾಡಲೇಬಾರದು. ಈ ಅಪರಾಧಕ್ಕೆ ಹುಚ್ಚು ಆನೆ ಅಪರಾಧ ಅಂತ ಹೇಳ್ತಾರೆ, ಮ್ಯಾಡ್ ಎಲಿಫೆಂಟ್ ಅಂತ. ಅಂದ್ರೆ ಒಂದು ಹುಚ್ಚು ಆನೆಗೆ ಹೂದೋಟಕ್ಕೆ ಬಿಟ್ರೆ ಏನಾಗ್ತದೆ, ಆ ಹುಚ್ಚು ಆನೆ ಎಲ್ಲ ಗಿಡಗಳನ್ನ ಮರಗಳನ್ನ ಕಿತ್ತಾಕ್ತದೆ. ಅದೇ ರೀತಿಯಲ್ಲಿ ಈ ಒಂದು ತಪ್ಪು ಮಾಡಿ ಅಪರಾಧ ಮಾಡಿದ ವೈಷ್ಣವರ ಕಡೆ ಮಾಡಿದಂತಹ ಅಪರಾಧ ನಮ್ಮ ಭಕ್ತಿಯನ್ನೇ ಕೊಲ್ತದೆ. ನಮಗೆ ಭಕ್ತಿಯಲ್ಲಿ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ. ಆದ ಕಾರಣ ಇದನ್ನು ನಾವು ತುಂಬಾ ಜಾಗ್ರತೆಯಿಂದ ನೋಡಬೇಕು. ಯಾವುದೇ ವೈಷ್ಣವರಿಗೆ, ಈಗ ನಾವು ಯೂಟ್ಯೂಬ್ ಎಲ್ಲ ಬಂದಿರ್ತಲ್ಲ, ಒಬ್ಬ ಪ್ರೀಚರಿಗೆ ಇನ್ನೊಬ್ಬ ಪ್ರೀಚರಿಂದ ನಾವು ಇದು ಮಾಡ್ತೇವೆ, ಓ ಅವರು ಒಳ್ಳೆ ಮಾತಾಡ್ತಾರೆ, ಓ ಇವರು ಒಳ್ಳೆ ಮಾತಾಡ್ತಾರೆ. ಏನು ಒಳ್ಳೇದು? ಎಲ್ಲರ ಬಾಯಲ್ಲಿ ಕೃಷ್ಣ ಬರ್ತಾ ಇದೆ, ಅದೇ ಒಳ್ಳೇದು, ಅದೇ ಇಂಪಾರ್ಟೆಂಟ್. ಎಷ್ಟು ಒಳ್ಳೆ ಮಾಡ್ತಾರೆ, ಎಷ್ಟು ಒಳ್ಳೆ ಮಾತಾಡೋದಿಲ್ಲ, ಅದೆಲ್ಲ ಇಂಪಾರ್ಟೆಂಟ್. ಯಾಕೆ ಹಾಗೆ ಹೇಳುದು ಅಂತ ಹೇಳಿದ್ರೆ, ನಾವು ಈ ಮರ್ತ್ಯ ಬುದ್ಧಿ ಅಂದ್ರೆ ಭೌತಿಕವಾದಂತಹ ಒಂದು ಬುದ್ಧಿಯಿಂದ ನಾವು ಇದನ್ನ ಜಡ್ಜ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೇವೆ. ಅದು ಅಪರಾಧದ ಕಡೆ ನಮ್ಮನ್ನು ತಕೊಂಡು ಹೋಗ್ತದೆ, ನಮಗೆ ಗೊತ್ತಾಗದೆ ಅಪರಾಧ ಆಗಿಬಿಡ್ತದೆ. ಈ ತರ ನಾವು ಅಪರಾಧ ಮಾಡದೇ ಇರುವಕ್ಕೆ ನಾವು ತುಂಬಾ ಪ್ರಯತ್ನ ಪಡ್ತಾ ಇರ್ಬೇಕು. ಅಪರಾಧ ಮಾಡದೇ ಇರುವುದಕ್ಕೆ ನಾವು ಪ್ರಯತ್ನ ಪಡಬೇಕು, ಅದಕ್ಕೆ ತುಂಬಾ ಇಂಪಾರ್ಟೆಂಟ್ ಕೊಡ್ಬೇಕು ನಾವು. ಆಗ ನಮಗೆ ಭಕ್ತಿಯಲ್ಲಿ ಮುಂದೆ ಹೋಗ್ಲಿಕ್ಕಾಗ್ತದೆ. ಇಂತಹ ಅಲೌಕಿಕ ಕಾರ್ಯ ಮಗ್ನತೆಯಿಂದ ಭಗವಂತನ ಕೃಪೆಯಿಂದ ಮನುಷ್ಯನಿಗೆ ತಾನಾಗಿ ಅಲೌಕಿಕ ಅರಿವಿನ ಲಭ್ಯವಾಗುತ್ತದೆ. ಆದುದರಿಂದ ಅವನು ಜ್ಞಾನಕ್ಕಾಗಿ ಬೇರೆ ರೀತಿಯಲ್ಲಿ ಶ್ರಮ ಪಡದಿದ್ದರೂ ಅವನಿಗೆ ಸಂಪೂರ್ಣ ಮುಕ್ತಿ ದೊರಕುತ್ತದೆ. ಆದುದರಿಂದ ಅವನು ಜ್ಞಾನಕ್ಕಾಗಿ ಬೇರೆ ರೀತಿಯಲ್ಲಿ ಶ್ರಮ ಪಡದಿದ್ದರೂ, ಅಂದ್ರೆ ಜ್ಞಾನಕ್ಕೆ ಬೆಲೆಯೇ ಇಲ್ಲ. ಇಲ್ಲಿ ನಾವು ಜ್ಞಾನ ಸಂಪಾದನೆ ಮಾಡೋ ಬೆಲೆಯೇ ಇಲ್ಲ. ಅವನಿಗೆ ಸಂಪೂರ್ಣವಾಗಿ ಮುಕ್ತಿ ದೊರಕುತ್ತದೆ. ಭಗವಂತನ ಕಡೆ ಹೋಗ್ಲಿಕ್ಕೆ ಜ್ಞಾನದ ಅವಶ್ಯಕತೆ ಇಲ್ಲ ಇಲ್ಲಿ ಅಂತ ಹೇಳ್ತಾರೆ. ಏನ್ ಅಗತ್ಯ? ಭಗವಂತನ ಆಮೇಲೆ ವೈಷ್ಣವರ ಸೇವೆ ಮಾಡುವಂತ ಸೇವಾ ಕೈಂಕರ್ಯದ ಮನೋಭಾವವೇ ಮುಕ್ತಿಯ ಮಾರ್ಗ. ಅದಕ್ಕೆ ಹೋಲ್ತಾರೆ ನಮ್ಮ ಈ ಪರಂಪರೆ ಸೇವಾ ಪರಂಪರೆ. ಅದಕ್ಕೋಸ್ಕರ ನಾವು ತಗೊಳ್ಳುವಂತಹ ಆನಂದ, ಸೇವೆಯಲ್ಲಿ ಸಿಗುವಂತಹ ಆನಂದ ಸೇವಾ ಆನಂದ. ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯನಿರತರಾಗುವುದಕ್ಕೂ ಕರ್ಮ ಫಲಕ್ಕಾಗಿ ಕಾರ್ಯ ಮಾಡುವುದಕ್ಕೂ, ಅದರಲ್ಲಿಯೂ ಸಾಂಸಾರಿಕ ಅಥವಾ ಪ್ರಾಪಂಚಿಕ ಸುಖವನ್ನು ಪಡೆಯುವುದಕ್ಕಾಗಿ ಇಂದ್ರಿಯ ತೃಪ್ತಿಗಾಗಿ ಮಾಡುವ ಕೆಲಸಕ್ಕೂ ಬಹಳ ವ್ಯತ್ಯಾಸವಿದೆ. ಕೃಷ್ಣ ಪ್ರಜ್ಞೆಯಲ್ಲಿಯೂ ಅದನ್ನೇ ಮಾಡ್ತಾ ಇದ್ದೇವೆ ಅಂತ ಅನ್ಕೊಳ್ಬಹುದು. ಅದೇ ಅಡಿಗೆ ನಾವು ಮಾಡ್ತಾ ಇರೋದು, ಅದೇ ಎಲ್ಲವೂ ಅದೇ. ಆದ್ರೆ ತನ್ನ ಇಂದ್ರಿಯ ತೃಪ್ತಿಗೋಸ್ಕರ ಮಾಡಿದಂತಹ ಅಡಿಗೆಗೂ ಭಗವಂತನಿಗೆ ಕೊಡಲಿಕ್ಕೆ ಮಾಡಿದಂತಹ ಅಡಿಗೆಗೂ ಅಜಗಜಾಂತರ ವ್ಯತ್ಯಾಸವಿದೆ. ಆದುದರಿಂದ ನಾವು ಮಾಡುವ ಕರ್ಮದ ಅಲೌಕಿಕ ಗುಣವೇ ಬುದ್ಧಿಯೋಗ. ಆದುದರಿಂದ ನಾವು ಮಾಡುವ ಕರ್ಮದ ಆ ಕೆಲಸದ ಅಲೌಕಿಕ ಗುಣ ಅಂದ್ರೆ ನಾವು ಕೆಲಸ ಮಾಡ್ತಾ ಇರೋದು ಯಾವುದಕ್ಕೆ? ಈ ಲೋಕದಲ್ಲಿ ಇಲ್ಲದಂತಹ ವ್ಯಕ್ತಿಗೋಸ್ಕರ ಮಾಡ್ತಿರುವಂತಹ ಕೆಲಸ. ಆದ ಕಾರಣ ಅದು ಬುದ್ಧಿಯೋಗ. ಯಾಕಂದ್ರೆ ಅದೇ ನಿಜವಾದ ಬುದ್ಧಿ. ನಾವಿಲ್ಲಿರುವಂತಹ ಯಾರೋ ಒಬ್ಬ ಕೆಳಸ್ತರದಲ್ಲಿ ಇರುವಂತವರಿಗೆ ಯಾರಿಗೂ ಮಾಡ್ತಾ ಇಲ್ಲ. ನಮ್ಮನ್ನು ಸೃಷ್ಟಿಕರ್ತನಾದಂತಹ ಪರಮೋತ್ತಮ ಪರಮಪುರುಷನಾದಂತಹ ಭಗವಂತನಿಗೆ ನಾವು ಮಾಡ್ತಿದ್ದೇವೆ. ಅದನ್ನು ಬುದ್ಧಿಯೋಗ ಅಂತ ಹೇಳ್ತಾರೆ. ಈಗ ಸಾಮಾನ್ಯವಾಗಿ ನಾವು ಹೇಳ್ತೇವಲ್ಲ, ನಾನು ಈ ಯಾರಾದ್ರೂ ಒಳ್ಳೆ ಕೆಲಸದಲ್ಲಿದ್ರೆ ನಾನು ಅವರಿಗೆ ರಿಪೋರ್ಟ್ ಮಾಡ್ತೀನಿ, ನಾನು ಮ್ಯಾನೇಜರ್, ನಾನು ಅದಕ್ಕಿಂತ ಸ್ವಲ್ಪ ಮೇಲೆ ಇದ್ದವನಿಗೆ ರಿಪೋರ್ಟ್ ಮಾಡ್ತೀನಿ. ಅದನ್ನು ಹೇಳುವುದೇ ಒಂದು ಗ್ರೇಟ್. ಆದ್ರೆ ನಾವೆಲ್ಲರೂ ಇಲ್ಲಿ ಯಾರಿಗೆ ರಿಪೋರ್ಟ್ ಮಾಡ್ತಿದ್ದೇವೆ? ಭಕ್ತರಿಗೆ ರಿಪೋರ್ಟ್ ಮಾಡ್ತಿದ್ದೇವೆ, ಆಮೇಲೆ ಭಗವಂತನಿಗೆ ರಿಪೋರ್ಟ್ ಮಾಡ್ತಿದ್ದೇವೆ. ಅದು ಹೈಯೆಸ್ಟ್ ಲೆವೆಲ್. ಅದರ ಮೇಲೆ ಅದರಿಂದ ಮೇಲೆ ಏನೂ ಇಲ್ಲ. ಆ ಮೇಲ್ ಸ್ತರದ ವಿಚಾರವನ್ನ ನಮಗೆಲ್ರಿಗೂ ನಮಗೆ ಅದನ್ನ ಮಾಡುವಂತಹ ಅರ್ಹತೆ ಇಲ್ಲದಿರೂ ನಮಗೆ ಸಿಗ್ತಾ ಇದೆ. ಆದ ಕಾರಣ ನಾವು ಅದನ್ನ ಸುಮ್ಮನೆ ವೇಸ್ಟ್ ಮಾಡಬಾರ್ದು. ಯಾಕೆಂತ ಹೇಳಿದ್ರೆ ವೇಸ್ಟ್ ಮಾಡೋದು ಅಂತ ಹೇಳಿದ್ರೆ ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟಾಗಿದೆ. ನಾನೀಗ ಮಂಗನೇ, ಆದ್ರೆ ಮಾಣಿಕ್ಯ ಅಂತ ನನಗೆ ಹೇಗಾದ್ರೂ ಗೊತ್ತಾದ್ರೆ ಅದೊಂದು ದೊಡ್ಡ ಪ್ರಯೋಜನ. ಅದಕ್ಕೆ ಬುದ್ಧಿಯೋಗ ಅಂತ ಹೇಳುದು. ಅದು ಮಾಣಿಕ್ಯ ಅಂತ ಈ ಮಂಗನಿಗೆ ಗೊತ್ತಾಗುವುದೇ ಬುದ್ಧಿಯೋಗ. ಆಗ ಶುರುವಾಗ್ತದೆ ಭಕ್ತಿಯೋಗ. ಆ ಬುದ್ಧಿ ನನಗೆ ಬಂದ್ರೆ, ಓ ನನಗೆ ಸಿಕ್ಕಿದ್ದು ಮಾಣಿಕ್ಯ, ಇದು ತುಂಬಾ ಇಂಪಾರ್ಟೆಂಟು ಅಂತ ಗೊತ್ತಾದ್ರೆ ಅಲ್ಲಿಂದ ಶುರು ಆಗುದು ಭಕ್ತಿ. ಬುದ್ಧಿಗೂ ಭಕ್ತಿಗೂ ತುಂಬಾ ಸಂಬಂಧ ಇದೆ. ಈ ಬುದ್ಧಿಯನ್ನೇ ಭಕ್ತಿ ಅಂತ ಹೇಳುದು. ಇಲ್ಲ ಅದರ ಚರ್ಚೆ ಮಾಡ್ಲಿಕ್ಕೆ ಓ ಈ ಮಾಣಿಕ್ಯ ಆದ್ರೆ ಇದಕ್ಕಿಂತ ಬೆಟರ್ ಮಾಣಿಕ್ಯ ಅಲ್ಲಿ ಇರ್ಬಹುದು, ಓ ನೋಡ ಕಟ್ ಮಾಡಿ ನೋಡ,
ಇದು ಕಟ್ಟಾಗ್ತದ, ಪ್ರಯತ್ನ ಪಡ. ಇದು ಬುದ್ಧಿಯೋಗ ಅಲ್ಲ. ಈ ರೀತಿಯಲ್ಲಿ ನಾವು ಬುದ್ಧಿಯೋಗದಲ್ಲಿ ಮುಂದೆ ಹೋಗ್ಬೇಕು, ಅಂದ್ರೆ ಶರಣಾಗ್ಬೇಕು ಭಗವಂತನ ಮತ್ತು ಭಗವಂತನ ಭಕ್ತರ. ಈ ರೀತಿಯಲ್ಲಿ ನಮಗೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ನಾವು ಈ ರೀತಿ ಮಾಡಿದ್ರೆ ನಮಗೆ ಯಾವತ್ತೂ ನಾಶ ಇಲ್ಲ. ನೇಹಾಭಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಅದ್ಭುತ ಶ್ಲೋಕ ಇದು. ಇದನ್ನೆಲ್ಲರೂ ಮನಸ್ಸಲ್ಲಿ ಇಟ್ಕೋಬೇಕು. ನಾವು ಮಾಡುವಂತಹ ಈ ಒಂದು ಚರ್ಯೆ ಇದೆಯಲ್ಲ, ಭಗವಂತನ ಕಡೆ, ಭಗವಂತನ ಸೇವೆ ಮಾಡುವಂತಹ ಒಂದು ಆಸಕ್ತಿ ಬೆಳೆಸಲಿಕ್ಕೆ ಪ್ರಯತ್ನ ಪಡ್ತಿದ್ದೇವಲ್ಲ, ಅದರಲ್ಲಿ ನಾಶವೇ ಇಲ್ಲ. ಅನುವಾದ: ಈ ಪರಿಶ್ರಮದಲ್ಲಿ ನಷ್ಟವಾಗಲಿ ಕುಗ್ಗಾಗುವುದಾಗಲಿ ಇಲ್ಲ. ಈ ಮಾರ್ಗದಲ್ಲಿ ಸಾಧಿಸುವ ಸ್ವಲ್ಪ ಪ್ರಗತಿಯು ಮನುಷ್ಯನನ್ನು ಮಹಾಭಯದಿಂದ ಕಾಪಾಡುತ್ತದೆ. ಯಾರಾದ್ರೂ ಓದ್ಲಿಕ್ಕೆ ಇಷ್ಟಪಟ್ರೆ ಅನ್ಮ್ಯೂಟ್ ಮಾಡಿ. ಭಾವಾರ್ಥ. ಭಾವಾರ್ಥ. ಹರೇ ಕೃಷ್ಣ ಪ್ರಭು. ಹಾ, ಭಾಗ್ಯಲಕ್ಷ್ಮಿ ಅಮ್ಮ ಮಾತಾಜಿ ಓದಿ. ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡುವುದು ಅಥವಾ ಅರ್ಧ ಇಂದ್ರಿಯ ಓದಿ, ತೃಪ್ತಿಯ- ಅರ್ಧ ಲೀಲಾ ಮಾತಾಜಿ ಓದ್ಲಿ. ಅರ್ಧ. ಹಾ, Okay, ಅರ್ಧ ಪ್ರಭು. ಅಂದ್ರೆ ಈ ಶ್ಲೋಕ ಆಗೋ ತನಕ ನೀವು ಓದಿ, ಅದಾದ್ಮೇಲೆ ಲೀಲಾ ಮಾತಾಜಿ ಓದ್ತಾರೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡುವುದು ಅಥವಾ ಇಂದ್ರಿಯ ತೃಪ್ತಿಯ ನಿರೀಕ್ಷಣೆ ಇಲ್ಲದೆ ಕೃಷ್ಣನ ಉಪಯೋಗಕ್ಕಾಗಿ ಕೆಲಸ ಮಾಡುವುದು ಕರ್ಮದ ಅತ್ಯುತ್ತಮ ಆಧ್ಯಾತ್ಮಿಕ ಲಕ್ಷಣ. ಇಂತಹ ಕರ್ಮದ ಅಲ್ಪ ಪ್ರಾರಂಭಕ್ಕೂ ಅಡ್ಡಿ ಉಂಟಾಗುವುದಿಲ್ಲ. ಈ ಅಲ್ಪ ಪ್ರಾರಂಭವು ಯಾವ ಘಟ್ಟದಲ್ಲೂ ನಷ್ಟವಾಗುವುದಿಲ್ಲ. ಐಹಿಕ ಮಟ್ಟದಲ್ಲಿ ಪ್ರಾರಂಭ ಮಾಡಿದ ಯಾವುದೇ ಕೆಲಸವನ್ನು ಸಂಪೂರ್ಣ ಮಾಡಬೇಕು, ಇಲ್ಲವಾದರೆ ಇಡೀ ಪ್ರಯತ್ನವೇ ವಿಫಲವಾಗುತ್ತದೆ. ಆದರೆ ಕೃಷ್ಣ ಪ್ರಜ್ಞೆಯಿಂದ ಪ್ರಾರಂಭ ಮಾಡಿದ ಕೆಲಸವನ್ನು ಸಂಪೂರ್ಣಗೊಳಿಸದಿದ್ದರೂ ಅದರ ಪರಿಣಾಮವು ಶಾಶ್ವತವಾಗಿರುತ್ತದೆ. ಆದುದರಿಂದ ಇಂತಹ ಕೆಲಸವನ್ನು ಕೃಷ್ಣ ಪ್ರಜ್ಞೆಯಲ್ಲಿ ಮಾಡುವವನು ಕೆಲಸವನ್ನು ಪೂರ್ಣವಾಗಿ ಮಾಡದಿದ್ದರೂ ಅವನಿಗೆ ನಷ್ಟವಾಗುವುದಿಲ್ಲ. ಕೃಷ್ಣ ಪ್ರಜ್ಞೆಯಲ್ಲಿ 1% ಕೆಲಸ ಮಾಡಿದರೂ ಅದು ಶಾಶ್ವತವಾದ ಪರಿಣಾಮವನ್ನು ನೀಡುತ್ತದೆ. ಆದರೆ ಪ್ರಾಪಂಚಿಕ ವ್ಯವಹಾರದಲ್ಲಿ 100% ಯಶಸ್ವಿಯಾಗದಿದ್ದರೆ ಲಾಭವಿಲ್ಲ. ಆಜಾಮಿಳನು ತನ್ನ ಕರ್ತವ್ಯವನ್ನು ಕೃಷ್ಣ ಪ್ರಜ್ಞೆಯ 1% ಭಾಗದಿಂದ ಮಾಡಿದ. ಆದರೆ ಭಗವಂತನ ಕೃಪೆಯಿಂದ ಅವನಿಗೆ ಲಭ್ಯವಾದದ್ದು 100% ಫಲ. ಈ ವಿಷಯವಾಗಿ ಈ ಮದ್ಭಾಗವತದಲ್ಲಿ ಈ ಒಂದು ಸೊಗಸಾದ ಶ್ಲೋಕವಿದೆ. ತ್ಯಕ್ತ್ವಾ ಸ್ವಧರ್ಮಂ ಚರಣಾಂಬುಜಂ ಹರೇತ್ ಭಜಂತಪೋಥ ಪತೇತ್ತತೋ ಯದಿ ಯತ್ರಕ್ಷ ವಾಚದ್ರಮ ಭೂದಯುಷ್ಯಂಚಿಂ ಕೋ ಪಾರ್ಥ ಆಪ್ತೋ ಭಜಂತಂ ಸ್ವಧರ್ಮತು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಲೀಲಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದ. ಲೀಲಾ ಮಾತಾಜಿ ಇಲ್ವಾ? ನಾಗಲಕ್ಷ್ಮಿ ಮಾತಾಜಿ ಹೇಳಿ, ಓದಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಯಾರಾದರೂ ತನ್ನ ವೃತ್ತಿ ಕರ್ತವ್ಯವನ್ನು ಬಿಟ್ಟು ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡತೊಡಗಿದ ಅನಂತರ ತನ್ನ ಕೆಲಸವನ್ನು ಪೂರ್ತಿಗೊಳಿಸದೆ ಹೋದುದಕ್ಕಾಗಿ ಕಳಚಿ ಬಿದ್ದರೂ ಅವನಿಗೆ ನಷ್ಟವೇನು? ಮನುಷ್ಯ ತನ್ನ ಐಹಿಕ ಕೆಲಸ ಕಾರ್ಯಗಳನ್ನು ಪರಿಪೂರ್ಣವಾಗಿ ಮಾಡಿದರೂ ಲಾಭವೇನು? ಅಥವಾ ಕ್ರೈಸ್ತರು ಹೇಳುವಂತೆ ಒಬ್ಬ ಮನುಷ್ಯನು ಇಡೀ ಜಗತ್ತನ್ನು ಪಡೆದುಕೊಂಡರೂ ತನ್ನ ಅಮರವಾದ ಆತ್ಮವನ್ನು ಕಳೆದುಕೊಂಡರೆ ಅವನಿಗೆ ಪ್ರಯೋಜನವೇನು? ಐಹಿಕ ಕೆಲಸ ಕಾರ್ಯಗಳು, ಅವುಗಳ ಪರಿಣಾಮಗಳು ದೇಹದೊಂದಿಗೆ ಅಂತ್ಯವಾಗುತ್ತವೆ. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡಿದ ಕೆಲಸವು ಮನುಷ್ಯನ ದೇಹವು ನಷ್ಟವಾದ ಅನಂತರವೂ ಅವನನ್ನು ಕೃಷ್ಣ ಪ್ರಜ್ಞೆಗೆ ಮತ್ತೆ ಕೊಂಡೊಯ್ಯುತ್ತದೆ. ಕಡೆ ಪಕ್ಷ ಒಂದು ಸುಸಂಸ್ಕೃತ ಬ್ರಾಹ್ಮಣ ಕುಟುಂಬದಲ್ಲಾಗಲಿ ಅಥವಾ ಶ್ರೀಮಂತ ಕುಟುಂಬದಲ್ಲಾಗಲಿ ಮುಂದಿನ ಜನ್ಮದಲ್ಲಿ ಮತ್ತೆ ಮನುಷ್ಯನಾಗಿ ಹುಟ್ಟಿ ಮೇಲೇರುವುದಕ್ಕೆ ಇನ್ನೊಂದು ಅವಕಾಶವು ದೊರೆಯುವುದಂತೂ ಖಂಡಿತ. ಕೃಷ್ಣ ಪ್ರಜ್ಞೆಯಲ್ಲಿ ಮಾಡುವ ಕರ್ಮದ ದ್ವಿತೀಯ ಲಕ್ಷಣ ಇದು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹಾ, ಸ್ವಲ್ಪ ಚರ್ಚೆ ಮಾಡಿ ಮುಂದೆ ಹೋಗೋಣ. ಆ ಒಂದು ಉದಾಹರಣೆ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ನಾವೀಗ ಮಟೀರಿಯಲ್ ಲೈಫಲ್ಲಿ, ಅಂದ್ರೆ ಭೌತಿಕ ಲೈಫಲ್ಲಿ ನಾವೇನಾದ್ರೂ ಕೆಲಸ ಮಾಡ್ತೇವೆ. ಈಗ ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಹೋಗ್ತೇವೆ, ಅಥವಾ ನಾವು ಒಂದು ಸೈನ್ಯಕ್ಕೆ ಸೇರ್ಲಿಕ್ಕೆ ಇಷ್ಟಪಡ್ತೇವೆ ಅಂತ ಇಟ್ಕೊಳ್ಳೋಣ.
ನಾವು ಸೈನ್ಯಕ್ಕೆ ಅಥವಾ ಸೇರ್ಲಿಕ್ಕೆ ಇಷ್ಟಪಡ್ತಿದ್ದೇವೆ, ನಾವು ಪರೀಕ್ಷೆ ಬರಲಿಕ್ಕೆ ಶುರು ಮಾಡ್ತೇವೆ. ಲಾಸ್ಟ್ ಮೆಡಿಕಲ್ ಟೆಸ್ಟಿನಲ್ಲಿ ನಾವು ಫೇಲ್ ಆದ್ರೆ ಮುಗೀತು. ಅಲ್ಲಿ ತನಕ ಎಲ್ಲ ಪಾಸ್ 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 ಪಾಸ್. ಲಾಸ್ಟ್ ಮೆಡಿಕಲ್ ಟೆಸ್ಟ್ ಅಲ್ಲಿ ಫೇಲ್ ಆಗಿ ಹೋಯ್ತು. ಒಂದು ಉದಾಹರಣೆ. ಆದ್ರೆ ಭಗವತ್ ಪ್ರಜ್ಞೆ ಬೆಳೆಸುವುದರಲ್ಲಿ ಹಾಗೆ ಇಲ್ಲ. ಅದಕ್ಕೆ ಉದಾಹರಣೆ ಅಜಾಮಿಳ. ಅಜಾಮಿಳ ಅಂತ ಹೇಳೋನು ಏನೆಲ್ಲ ಮಾಡಿದ್ದಾನೆ ಅಂತ ಇಲ್ಲ. ಏನೆಲ್ಲ ಮಾಡಿದ್ದಾನೆ. ಅವನು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ್ರು. ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿ ಒಳ್ಳೆ ರೀತಿಯ ಸಂಸ್ಕಾರವನ್ನ ಬೆಳೆಸಿದ್ದ. ಆಮೇಲೆ ಯಾವತ್ತೋ ಕಾಡಿನಲ್ಲಿ ವೇಶ್ಯೆ ಮಾಡಿದಂತಹ ಒಂದು ಸಂಬಂಧವನ್ನ ನೋಡಿ ಇವನಿಗೆ ಆಸೆಯಾಗಿ ಇವನು ಬಿದ್ದು ಬಿಟ್ಟ. ವೇಶ್ಯೆಯನ್ನೇ ಮದುವೆ ಮಾಡಿದ. ವೇಶ್ಯೆಯ ಜೊತೆ ಸಂಪರ್ಕ ಬೆಳೆಸಿ ಮಕ್ಕಳು ಮರಿಗಳನ್ನು ಮಾಡಿದ. ಆದರೆ ಅದೃಷ್ಟವಶಾತ್ ಕೊನೆಯ ಮಗನಿಗೆ ಭಗವಂತನ ಹೆಸರನ್ನೇ ಇಟ್ಟ. ವಿಷ್ಣು ಅಂತ ಇಟ್ಟ. ಸಾಯೋ ಸಂದರ್ಭದಲ್ಲಿ ಮಗನಲ್ಲಿ ಆಸೆ ಬೆಳೆಸಿ ಮಗನ ಹೆಸರನ್ನೇ ಕೇಳಿದ. ಯಾಕಂದ್ರೆ ಚಿಕ್ಕ ಮಕ್ಕಳು ಅಂದ್ರೆ ಭಾರಿ ಇಷ್ಟ ಎಲ್ರಿಗೂ. ಅದರಲ್ಲೂ ಸಣ್ಣ ಲಾಸ್ಟ್ ಮಗ ಅಂದ್ರೆ ಮಗಳು ಆದ್ರೆ ತುಂಬಾ ಇಷ್ಟ. ಅವರನ್ನು ತುಂಬಾ ಇಷ್ಟಪಡ್ತಾರೆ. ಇಷ್ಟಪಟ್ಟು ಮಗನ ಹೆಸರು ಕರೆದ. ಆಗ ಆ ಹೆಸರಿಗೆ ಅಷ್ಟು ಶಕ್ತಿ ಇದೆ. ಹೆಸರಿಗೆ ಮುಂಚೆ ಮಾಡಿದ ಭಗವಂತನ ಪ್ರಜ್ಞೆ ಬೆಳೆಸಿದ್ದಾನೆ, ಆದರೆ ಮಧ್ಯೆ ಮಾಡಲಿಲ್ಲ. ಕೊನೆಗೆ ಆ ಹೆಸರಿಗೆ ಒಂದು ತುಂಬಾ ಶಕ್ತಿ ಇದೆ, ವಿಷ್ಣುವಿನ ಅದಕ್ಕೋಸ್ಕರ ನಮ್ಮ ಇಲ್ಲಿ ಸನಾತನ ಸಂಪ್ರದಾಯದಲ್ಲಿ ನಾವು ಭಗವಂತನ ಹೆಸರನ್ನೇ ಕೊಡ್ತೇವೆ ಮಕ್ಕಳಿಗೆ. ಭಗವಂತನ ಹೆಸರು ಏನೋ ಚಿಂಟು ಪಿಂಟು ಅಂತ ಇಡುವುದಿಲ್ಲ. ಈಗ ಅದೆಲ್ಲ ಶುರು ಆಗಿದೆ. ಭಗವಂತನ ಹೆಸರೇ ಇಡ್ತೇವೆ ನಾವು. ಆ ಭಗವಂತನ ಹೆಸರಿಂದ ಏನಾಗ್ತದೆ, ನಮಗೆ ಭಗವತ್ ಪ್ರಜ್ಞೆ. ಭಗವಂತ ಅಂತ ಗೊತ್ತಿಲ್ಲ ಇದ್ರು ಆ ಹೆಸರಿಗೆ ಆ ಶಕ್ತಿ ಇದೆ. ಯಾಕೆಂದ್ರೆ ಗೋಲೋಕೇರ ಪ್ರೇಮಾಧನ ಹರಿನಾಮ ಸಂಕೀರ್ತನ. ಭಗವಂತನ ಪ್ರತಿಯೊಂದು ಹೆಸರು ಕೂಡ ಗೋಲೋಕದಿಂದ ಬಂದದ್ದು, ಈ ಲೋಕದ್ದಲ್ಲ. ಆದ ಕಾರಣ ಅದಕ್ಕೆ ಅಷ್ಟು ಬೆಲೆ ಇದೆ. ಈ ರೀತಿಯಲ್ಲಿ ಅಜಾಮಿಳನಿಗೆ ಏನಾಯ್ತು, ಕೊಂಡೋಗ್ಲಿಕ್ಕೆ ಬಂದ್ರು ಯಮದೂತರು, ಆಮೇಲೆ ವಿಷ್ಣುದೂತರು ಇಬ್ಬರೂ ಬಂದ್ರು. ಯಮದೂತರು ವಿಷ್ಣುದೂತರನ್ನು ನೋಡಿ ಯಮದೂತರು ಹೋದ್ರು. ಅವರ ಜೊತೆ ಮಾತುಕತೆ ಎಲ್ಲ ಇದೆ, ಅದು ಅಷ್ಟೆಲ್ಲ ಹೋಗುದಿಲ್ಲ ನಾನು ಒಳಗಡೆ. ಈ ರೀತಿಯಲ್ಲಿ ವಿಷ್ಣುದೂತರು ಅವನಿಗೆ ಪುನಃ ಮರು ಜನ್ಮ ಕೊಟ್ರು. ನಿನಗೆ ಇನ್ನೂ ಸಾಧನೆ ಮಾಡಿ ನೀನು ಇದರಿಂದ ಹೊರಗೆ ಬರ್ಬೋದು. ಅದಕ್ಕೆ ಸೆಕೆಂಡ್ ಲೈಫ್ ಕೊಟ್ರು ಅವರಿಗೆ. ಅವನು ಸಾಯಲಿಲ್ಲ. ಕೂಡ್ಲೆ ಮತ್ತೆ ಸಿಕ್ಕಿದಂತಹ ಜೀವನದಲ್ಲಿ ಅವನು ಹೋಗಿ ಸಾಧನೆ ಮಾಡಿ ಆ ಜನ್ಮವೇ ಲಾಸ್ಟ್ ಜನ್ಮ ಆಯ್ತು ಅವನಿಗೆ. ಈ ರೀತಿಯಲ್ಲಿ ನಾರಾಯಣ ಅಂತ ಮಾತಾಜಿ, ಥ್ಯಾಂಕ್ ಯು ಮಾತಾಜಿ. ವಿಷ್ಣು ಅಂತಲ್ಲ, ನಾರಾಯಣ ಅಂತ ಹೆಸರಿಟ್ಟು. ನಾರಾಯಣ ಅಂತ ಹೆಸರು. ನಾರಾಯಣ ಅಂತ ಕರೆಯುವಾಗ ಅನುಸೂಯ ಮಾತಾಜಿಗಳೇ ಧನ್ಯವಾದಗಳು. ಈ ರೀತಿಯಲ್ಲಿ ನಾರಾಯಣ ಅಂತ ಹೇಳಿ ಅವರಿಗೆ ಎರಡನೇ ಜನ್ಮ ಸಿಕ್ಕಿತು. ಎರಡನೇ ಜನ್ಮ ಅಲ್ಲ, ಎರಡನೇ ಜೀವನ ಸಿಕ್ಕಿತು. ಆ ಜೀವನದಿಂದ ಹೈಯೆಸ್ಟ್ ಲೆವೆಲ್ ಅಂದ್ರೆ ಪುನಃ ಭಗವಂತನ ಕಡೆಗೆ ಹೋಗುವಂತ ಭಾಗ್ಯ ಸಿಕ್ಕಿತು. ಯಾರಿಗೆ? ಅಜಾಮಿಳನಿಗೆ. ಯಾಕೆ ಸಿಕ್ಕಿತು ಅಂತ ಹೇಳಿದ್ರೆ ಆ ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ, ಸ್ವಲ್ಪ ಮಾಡಿದ ಧರ್ಮದಿಂದಾಗಿ ಸಿಕ್ಕಿದ್ದು, ನಷ್ಟ ಆಗ್ಲಿಲ್ಲ ಆ ಸ್ವಲ್ಪ ಮಾಡಿದ್ದು. ನಮಗೆ ಹಾಗೆ ನಾವು ಅದನ್ನ ಇದರಿಂದ ನೆಗೆಟಿವ್ ಆಗಿ ತಗೊಳ್ಬಾರ್ದು. ನಾವು ಅಜಮೀಳ ಹಾಗೆ ಮಾಡಿದ, ಈಗ ನಾನು ಸಹ ಹೀಗೆ ಮಾಡಿ ಲಾಸ್ಟ್ಗೆ ಆಗುವಾಗ ಹರೇ ಕೃಷ್ಣ ಹೇಳ್ತೇನೆ, ಓಕೆ ತೊಂದರೆ ಇಲ್ಲ. ನಾನು ಹೋಗಿ ಇವತ್ತಿಂದ ಫಿಲ್ಮಿಗೆ ಸಹ ಹೋಗ್ತೇನೆ, ಸ್ವಲ್ಪ ಹರೇ ಕೃಷ್ಣ ಮಹಾಮಂತ್ರ ಸಹ ಮಾಡ್ತೇನೆ. ಆಮೇಲೆ ಹೋಗ್ತೇನೆ ಅಲ್ಲಿ ನಾನ್ ವೆಜ್ ಕೂಡ ತಿಂತೇನೆ, ಸ್ವಲ್ಪ ಹರೇ ಕೃಷ್ಣ ಮಾಡ್ತೀನಿ, ತೊಂದರೆ ಇಲ್ಲ. ಆಮೇಲೆ ಅವರಲ್ಲೆಲ್ಲ ಏನಾದ್ರು ಪಟ್ಟಂಗ ಮಾಡ್ಬೋದು, ಮಾತಾಡ್ಬೋದು, ಏನು ತೊಂದರೆ ಇಲ್ಲ. ಯಾಕಂದ್ರೆ ಅಜಾಮಿಳನಿಗೆ ಆಗಿದೆ ಅಲ್ಲ, ಹಾಗೆ ನನಗೂ ಆಗ್ಬೋದು, ತೊಂದರೆ ಇಲ್ಲ. ಹಾಗಿರಬಾರ್ದು. ಯಾವ ಉದ್ದೇಶಕ್ಕಲ್ಲ. ಇಲ್ಲಿ ಉದ್ದೇಶ ಏನು ಅಂತ ಹೇಳಿದ್ರೆ ಭಗವಂತನ ನಾಮದ ಮಹತ್ವ ಹೇಳುವಂತಹ ಉದ್ದೇಶ ಇಲ್ಲಿ. ಅಜಾಮಿಳನನ್ನು ಆ ರೀತಿಯಲ್ಲಿ ಫಾಲೋ ಮಾಡುವ ಉದ್ದೇಶ ಅಲ್ಲ. ಆದ ಕಾರಣ ನಾವು ಇದನ್ನು ತುಂಬಾ ಸೀರಿಯಸ್ ಆಗಿ ಥಿಂಕ್ ಮಾಡಬೇಕು. ಯಾವ ರೀತಿ ಅಂದ್ರೆ ಯಾವುದಕ್ಕೋಸ್ಕರ ಉದಾಹರಣೆ ಕೊಟ್ಟಿದ್ದಾರೆ ಅಂತ ನಾವು ನೋಡ್ಬೇಕು. ಸುಮ್ಮನೆ ಅದನ್ನು ಹಾಗೇ ತಕೊಳ್ಳೋದಲ್ಲ. ಉದಾಹರಣೆ ಕೊಟ್ಟದ್ದು ಭಗವಂತದ ನಾಮದ ಒಂದು ಶಕ್ತಿ ಏನು ಅಂತ ತೋರಿಸ್ತಾ ಉಂಟಲ್ಲಿ. ಅದಕ್ಕೆ ನಷ್ಟವೇ ಇಲ್ಲ. ಒಂದು ಸಲ ಹರೇ ಕೃಷ್ಣ ಅಂತ ಹೇಳಿದವನು ಕೂಡ ಭಕ್ತ ಅಂತ ತಗೊಳ್ತಾರೆ. ಯಾರೋ ಚೈತನ್ಯ ಮಹಾಪ್ರಭು ಅವರು ಭಕ್ತರ ಹಾಗೆ ತೋರಿಸುವುದೇ ಇಲ್ಲ. ಭಕ್ತರೇ ಅಲ್ಲದಿದ್ರೆ ಆದ್ರೆ ಒಂದು ಸಲ ಬಾಯಿಯಲ್ಲಿ ಹರೇ ಕೃಷ್ಣ ಅಂತ ಬಂದ್ರೆ ಅವರೆಲ್ಲರೂ ಭಕ್ತರೇ. ಯಾರು ಹೇಳುದು? ಚೈತನ್ಯ ಮಹಾಪ್ರಭು. ಆದ ಕಾರಣ ನಾವು ಯಾರನ್ನು ಕೂಡ ನಾವು ಹೀಯಾಡಿಸಬಾರ್ದು, ಯಾರನ್ನು ಇದು ಮಾಡಬಾರ್ದು. ಅದೇ ರೀತಿಯಲ್ಲಿ ನಾವು ನೋಡ್ಬೇಕು, ನಮ್ಮನ್ನ ಮೇಲಕ್ಕೆ ತಗೊಂಡು ಹೋಗುವಂತ ವ್ಯಕ್ತಿಗಳ ಜೊತೆ ಮಾತ್ರ ಸಂಬಂಧ. ನಮ್ಮನ್ನು ಕೆಳಕ್ಕೆ ಅಂತ ಹೇಳಿದ್ರೆ ನಾಳೆಯಿಂದ ನಮ್ಮ ಮನಸ್ಥಿತಿ ಕುಂದಿ ಹೋಗಿ ನಮಗೆ ಹರೇ ಕೃಷ್ಣ ಜಪ ಮಾಡದಂತಹ ಸ್ಥಿತಿ ಬರುವಂತಹವರ ಜೊತೆ ಸಂಬಂಧವನ್ನು ನಾವು ಬೆಳೆಸಿಕೊಳ್ಬಾರ್ದು. ಆದಷ್ಟು ದೂರ ಇರಬೇಕು. ಅಂತಹ ಸಂದರ್ಭ ಬಂದ್ರೆ ಆದಷ್ಟು ಮಿನಿಮಮ್ ಇರ್ಬೇಕು ಅವರನ್ನು.
ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಶ್ರೀಮದ್ ಭಾಗವತದಲ್ಲಿ ಏನ್ ಬರ್ತದೆ, 1:5:17 ತ್ಯಕ್ವಾ ಸ್ವಧರ್ಮಂ. ಸ್ವಧರ್ಮ ಇಲ್ಲಿ ಏನು? ಸ್ವಧರ್ಮ ಅಂತ ಹೇಳಿದ್ರೆ ವರ್ಣಾಶ್ರಮ ಧರ್ಮ. ತ್ಯಕ್ವಾ ಸ್ವಧರ್ಮಂ ಚರಣಾಂಬುಜಂ ಹರೇರ್. ನಾನು ನನ್ನ ಸ್ವಧರ್ಮವಾದಂತಹ ಯಾವುದೇ ಒಂದು ಕೆಲಸ, ನಿನ್ನೆ ಯಾರೋ ಪ್ರಶ್ನೆ ಕೇಳಿದ್ರಲ್ಲ, ಹರೇ ಕೃಷ್ಣ ಪಂಥಕ್ಕೆ ಬಂದ ಮೇಲೆ ಮುಂಚೆ ಮಾಡಿದ ಒಂದು ಗೋಲು ನನಗೆ ಇಷ್ಟ ಆಗ್ತಿಲ್ಲ, ಬೇರೆ ಗೋಲು ಅದಿದೆಯಾ? ತ್ಯಕ್ವಾ ಸ್ವಧರ್ಮಂ. ನನಗೇನು ದೊಡ್ಡ ಗೋಲ್ ಇತ್ತು, ಅದು ನನಗೆ ಇಂಟ್ರೆಸ್ಟೇ ಇಲ್ಲ. ಈಗ ನನಗೆ ಇಂಟ್ರೆಸ್ಟ್ ಎಂತ ಬರ್ತಿದೆ? ಭಗವಂತನ ಕಡೆ ಹೋಗ್ಬೇಕು, ಅದೇ ನಿಜವಾದ ದೊಡ್ಡ ಗೋಲು. ಚರಣಾಂಬುಜಂ ಹರೇರ್ ಭಜನ್. ಆದ್ರೆ ಆ ಪ್ರೊಸೆಸ್ನಲ್ಲಿ, ಆ ಪ್ರೊಸೆಸ್ ಆಫ್ ಆ ಒಂದು ಪ್ರೊಸೆಸ್ ಅಲ್ಲಿ ನನಗೆ ಭಗವಂತನ ಕಡೆ ಹೋಗುವುದರಲ್ಲಿ ನನಗೆ ತುಂಬಾ ಬಾಧೆಗಳಿದೆ, ಏನೆಲ್ಲ ಪ್ರಾಬ್ಲಮ್ ಇದೆ, ನನಗೆ ಅದು ಪಕ್ವತೆ ಇಲ್ಲ, ನಾನು ಕೆಳಗೆ ಬೀಳ್ತೇನೆ ಅಂತ ಇಟ್ಕೊಳ್ಳೋಣ. ಪತೇತತೋ ಯದಿ ಭಜನ್ ಅಪಕ್ವೋತ ಪತೇತತೋ ಯದಿ ಯತ್ರ ಕ್ವವಾ ಭದ್ರಮಭೂದಮಶ್ಯ ಕಿಂ ಕೋವಾರ್ಥ ಆಪ್ತೋ ಭಜತಾಂ ಸ್ವಧರ್ಮತಃ. ಹಾಗಿದ್ರು ಕೂಡ ಏನು ನಷ್ಟ ಇಲ್ಲ, ಏನೇನು ನಷ್ಟ ಇಲ್ಲ. ಯಾಕೆಂದ್ರೆ ಎಷ್ಟೇ ಇಲ್ಲಿ PhD ಮಾಡಿದ್ರು, ಏನೇ ಮಾಡಿದ್ರು, ನೆಕ್ಸ್ಟ್ ಜನ್ಮದಲ್ಲಿ ನಾವು ಪುನಃ ಅಲ್ಲಿಂದಲೇ ಶುರು ಮಾಡಬೇಕು. ಆದ್ರೆ ಭಗವಂತನ ನಾಮಸ್ಮರಣೆಯಿಂದ ನಾವು ಎಲ್ಲಿ ನಿಲ್ಲಿಸಿದ್ದೇವೆ ಅಲ್ಲಿಂದ ಪುನಃ ಆಡ್ ಆಗ್ತಾ ಹೋಗ್ತದೆ. 20% ಆದ್ರೆ ನೆಕ್ಸ್ಟ್ 21% ಇಂದ ಶುರು ಆಗ್ತದೆ. ಆದ್ರೆ ಭೌತಿಕ ಜೀವನದಲ್ಲಿ ಹಾಗೆ ಆಗುದಿಲ್ಲ. 21% ಅಂದ್ರೆ ನೆಕ್ಸ್ಟ್ ಜನ್ಮದಲ್ಲಿ 1ರಿಂದಲೇ ಶುರು ಮಾಡಬೇಕು. 30 ಆದ್ರೆ 1ರಿಂದಲೇ ಶುರು ಮಾಡಬೇಕು. ನನ್ನ ಅಪ್ಪನ ಬ್ಯಾಲೆನ್ಸ್ ಇದೆ ಅಂತ ಹೇಳಿ ಬರ್ಲಿಕ್ಕೆ ಆಗುದಿಲ್ಲ. ಇಲ್ಲಿ ನಾವು ಫಸ್ಟ್ ಇಂದಲೇ ಶುರು ಮಾಡಬೇಕಾಗ್ತದೆ. ಕರ್ಮಕ್ಕೆ ಅನುಗುಣವಾಗಿ ಸೊ ಈ ರೀತಿಯಲ್ಲಿ ನಮಗೆ ಏನ್ ಅರ್ಥ ಆಗ್ತದೆ ಅಂತ ಹೇಳಿದ್ರೆ, ಈ ಭಗವಂತನ ಒಂದು ಭಕ್ತಿ ಮಾಡುದು ಅಷ್ಟು ಇಂಪಾರ್ಟೆಂಟ್. ಅದನ್ನಷ್ಟು ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಈಗ 1 ಗಂಟೆ ಡಿಸ್ಕಷನ್ ಮಾಡೋದಂದ್ರೆ ಅದೊಂದು ಪವರ್ ಇದ್ದ ಹಾಗೆ. ಈಗ ಬೆಟ್ರಿಗೆ ಚಾರ್ಜ್ ಮಾಡಿ ಇಡ್ತೇವಲ್ಲ ನಾವು, ಚಾರ್ಜ್ ಮಾಡಿದ ಬೆಟ್ರಿ ಮೊಬೈಲು ಇಡೀ ದಿನ ಬರೋದಿಲ್ವಾ? ಆ ರೀತಿ ಈ 1 ಗಂಟೆ ನಾವು ಓದ್ತಾ ಇದ್ದೇವಲ್ಲ, ಅದೊಂದು ಬೆಟ್ರಿ ಇದ್ದ ಹಾಗೆ. ಆಮೇಲೆ ಇಡೀ ದಿವಸ ಕೃಷ್ಣ ಪ್ರಜ್ಞೆ ಇರ್ಬೇಕು ನಮಗೆ. ಬೆಟ್ರಿ ಹಾಕಿದ್ದೇವೆ ಅಂತ ಹೇಳಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಲ್ಲ. ಬೆಟ್ರಿಯನ್ನು ನಾವು ಸ್ಟ್ರಾಂಗ್ ಆಗಿ ಚಾರ್ಜ್ ಫುಲ್ ಆಗಿದೆ, ಇಡೀ ದಿವಸ ಆ ಪ್ರಜ್ಞೆಯನ್ನ ಬೆಳೆಸಲಿಕ್ಕೆ ಪ್ರಯತ್ನ ಪಡಬೇಕು. ಈ ರೀತಿಯಲ್ಲಿ ನಮ್ಮ ಪ್ರಯತ್ನವೇ ಇಂಪಾರ್ಟೆಂಟ್. ಆ ನಮ್ಮ ಪ್ರಯತ್ನದಿಂದ ಭಗವಂತ ತುಷ್ಟನಾಗಿ ಅವನು ನಮಗೆ ಕೊಡ್ತಾನೆ, ಏನೆಲ್ಲ ಬೇಕು ಅದೆಲ್ಲ ಕೊಡ್ತಾನೆ. ಸೊ ಇಲ್ಲಿಗೆ ನಿಲ್ಸೋಣ. ಏನಾದ್ರೂ ಪ್ರಶ್ನೆ ಇದ್ರೆ 5 ನಿಮಿಷ ಡಿಸ್ಕಷನ್ ಮಾಡೋಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ದಂಡವತ್ ಹರೇ ಪ್ರಣಾಮ ಕೃಷ್ಣ. ಪ್ರಭು.